ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇವತ್ತು ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿರೋ ಎಲ್ಲ ಕ್ಯಾಂಡೀಸ್ನ ರೌಂಡ್ ಹಾಕಿ ಅಲ್ಲಿರೋ ಮೆಜಾರಿಟಿ ಐಟಮ್ಸ್ನ ಜಸ್ಟ್ 100 ರೂಪಾಯಿಗೆ ತಗೊಂಡು ಹೋಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಚಾಲೆಂಜ್ನ ಮಾಡೋದಕ್ಕೆ ನನ್ನ 6 ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರು ಏನೆಲ್ಲ ತಗೊಂತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ. ಆ್ಯಂಡ್ ಆಲ್ರೆಡಿ ನಡೀತಿದೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪೀಸ್. ನಮ್ದ್ರಲ್ಲಿ ಯಾರು ದುಡಿತಾ ಇರೋದು? ದುಡಿದ್ರೆ ಯಾರು ತಂದು ಹಾಕ್ಬೇಕು? ನಾವು ದುಡಿಯೋವಾಗ ಏನ್ ಮಾಡ್ತೀವಿ? ಕೊಡ್ತೀವಿ. ನಮ್ಮ ಹತ್ರ ಇಲ್ಲ. ಇವಾಗ ಒಂದು ಪ್ಲಾನ್ ಐತಿರ, ಒಂದು ಚಾಲೆಂಜ್ ಮಾಡೋಣ. ಎಷ್ಟು ಜನ? 6 ಜನ. ಫೋನ್ ಇಟ್ಕೊಂತೀನಿ. ಓಕೆ, ನಾವು ನಾವೆಲ್ಲ 7 ಜನ ಇದ್ದೀವಿ. ನಾವೆಲ್ಲ 7 ಜನ ಇದ್ದೀವಿ. ನಾನೊಬ್ಬ ಕ್ಯಾಮ್ರಾ ಇಟ್ಕೊಂತೀನಿ. ನಿಮ್ಮ 6 ಜನಕ್ಕೂ 100 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಸಿಗುತ್ತಂತೆ ಗಾಯ್ಸ್. ಇಂಪಾರ್ಟೆಂಟ್. ಅಣ್ಣರಿಗೆ 100 ಸಿಗರೇಟ್ ಹೊಡೆಯ ಸ್ವಲ್ಪ ಫಿಲ್ಟರ್ ಹಾಕು ನಿನ್ ಮಾತಿಗೆ. ಅದೆಲ್ಲ ಕಟ್ ಮಾಡಪ್ಪ. ಕರಿ ಕರಿ ನೆನಪು. 100 ರೂಪಾಯಿ ಮುಂದೆ ಕೇಳಲ್ಲ. ನಾನು ಮಾತಾಡೋದು ಫೋನ್ ಕೇಳಿಸ್ಬೇಕು. ಬಿಡ್ರು ಅವನ್ಗೆ. ಓಕೆ, ನಾವಿವಾಗ ನನ್ ಬಿಟ್ರೆ 6 ಜನ ಇದಾರೆ. ನಿಮ್ಮೆಲ್ರಿಗೂ 100 ರೂಪಾಯಿ ಕೊಡ್ತೀನಿ. ಎಲ್ಲರೂ ರೌಂಡ್ ಹಾಕಿ ಹೈಯೆಸ್ಟ್ ಫುಡ್ ಯಾರು ತರ್ತಾರೆ ಅವ್ರು ಗೆಲ್ತಾರೆ. ಅವ್ರಿಗೆ ನಾನು 100 ರೂಪಾಯಿ ಕೊಡ್ತೀನಿ. ಹಂಗೇನ ಸೀನ್ ಇಲ್ಲ ಮ್ಯಾಮ್. ಯಾಕಂದ್ರೆ 100 ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ. ನಾವು ಹೈಯೆಸ್ಟ್ ತರಕ್ ಹೋಗಿ ಜಾಸ್ತಿ ಕ್ವಾಂಟಿಟಿ. ಇವಾಗ 1 ರೂಪಾಯಿ ಚಾಕ್ಲೇಟ್ ವೆರೈಟಿ ಫುಡ್ ತರ ಕೇಳ. ಟೇಸ್ಟ್ ಫುಡ್. ಇವಾಗ ಐಟಮ್ಸ್ ಜಾಸ್ತಿ ಇರ್ಬೇಕು. ಇವನ್ ಜಾಸ್ತಿ ಐಟಮ್ಸ್ ತಂದ್ರೆ ಇವನ್ ಕಮ್ಮಿ ಐಟಮ್ಸ್ ತಂದ್ರೆ ತಿನ್ನಕ್ಕಾಗಲ್ಲ ಮಾಮ. ಕರೆಕ್ಟ್ ಅಲ್ಲ? ಸರ್ ಇವಾಗ ಬೇಡ, ಕ್ವಾಂಟಿಟೀಸ್ ಮುಂದೆ. ಈ ಸತಿ ಪ್ಯೂರ್ ವೆಜ್. ವೆಜ್ ಫುಡ್ ಅಲ್ಲಿ ಒಳ್ಳೆ ಟೇಸ್ಟ್ ಸಿಗೋ ಐಟಮ್ ಯಾರ್ತಾರಲ್ಲ ಅವ್ರಿಗೆ 200 ಕೊಡ್ತೀನಿ. 100 ರೂಪಾಯಿ. ಟೇಸ್ಟ್ ಸೂಪರ್ ಆಗಿರ್ಬೇಕು. ಯಾರು ಫಸ್ಟ್ ಹೇಳ್ತಾರೋ ನೀವು ಟೇಸ್ಟ್ ಮಾಡೋದು. ಅದು ಯಾಕೆ ಬಂದ್ಬಿಡು ಎಲ್ಲ ನೀವೇ. ಓಕೆನಾ? ಯಾರು ಫಸ್ಟ್ ಟೈಮು ಹಾಫ್ ಅನ್ ಅವರ್ ಅಂದ್ರೆ ಹಾಫ್ ಅನ್ ಅವರ್ ಅಲ್ಲಿ ಕೆಲಸ ಮುಗಿಬೇಕು. ನಾನು ಒಬ್ಬೊಬ್ರ ಹತ್ರ ಒಂದೊಂದ್ಸತಿ ಇರ್ತೀನಿ. ಇವಾಗ ಏನ್ ತಗೊಂಡ್ಬರ್ತೀನಿ ನಾನು ರೆಕಾರ್ಡ್ ಮಾಡ್ತೀನಿ. ನಮ್ ಕ್ಯಾಂಪಸ್ ಅಲ್ಲ, ಇದೇ ಕ್ಯಾಂಪಸ್ ಅಲ್ಲಿ ಮನುಷ್ಯರು ತಿನ್ನೋದೇ ತರ್ಬೇಕಾ? ಕುರಿ ಕ್ಯಾಂಪಸ್ ನೀನ್ ವೆಜ್ ಅಂದೆ ತಾನೆ? ಕುರಿ ಹಸು ತಿನ್ನೋದು ತರ್ಬೋದು ತಾನೆ? ಅಂಗಡಿಲೇ ಸಿಗ್ಬೇಕದು. ನಿಮ್ಗೆ ತಿನ್ಸೋದವನು ಕಾಲೇಜ್ ಕ್ಯಾಂಪಸ್ ಇರೋದೇ ತಗೊಂಡ್ಬರ್ಬೇಕು. ಗೇಟಿಂದ ಆಚೆ ಹೋಗ್ಬಾರ್ದು. ತಿಂಡಿ ನಿಮ್ಗೆ ಇಷ್ಟ ಆಗ್ಬೇಕು, ನಮ್ಗೆ ಇಷ್ಟ ನೋಡ್ಬಿಟ್ಟು ಡಿಸೈಡ್ ಮಾಡೋದು ತಾನೆ. ಒಂದೇ ಒಂದ್ ಐಟಮ್ ತಂದ್ರೆ ಸಾಕ್ತಾನೆ. ಎಷ್ಟು ಅಂತಲ್ಲ, ಅದು ಹೆಂಗ್ ಆತರ. ಹುಡುಗಿ ಹೇಳ್ತೀನಿ ಕೊಡ ಎಲ್ಲ. ಹುಡುಗಿ ಅಂದ್ರೆ ಸಿಗಾಕೊಳ್ಳಲ್ಲ. ಆಂಟಿ 100 ರೂಪೀಸ್. ನಾ ಎಲ್ಲ ಫೋನ್ ಪೇ ಮಾಡ್ತೀನಿ. ಫೋನ್ ಪೇ 100 ರೂಪೀಸ್. ನೀನೇ 100 ರೂಪೀಸ್ ಕೊಡ್ತೀಯ. 100 ರೂಪಾಯಿ ನಾವೇ ತಿನ್ಬೋದು. ಇದ್ರಲ್ಲಿ ಎಕ್ಸ್ಟ್ರಾ 100 ರೂಪಾಯಿ ಯಾರು ಸಿಗುತ್ತೋ ಯೂನಿಟಿ ಅಲ್ಲಿರೋಣ. ನಾವೆಲ್ಲ ಸೇರ್ಕೊಂಡು ಒಂದೇ ಬಂದ್ಬಿಟ್ರೆ 500 ರೂಪಾಯಿ ಹಾಕ್ಬಿಟ್ಟು ನಿನ್ಗೇನ್ ಇಷ್ಟ? ನಾವೇನ್ ಮಾಡೋಣ? ಎಲ್ರು ಪಂಡಿ ಮಾಡೋಣ. ಈ ಆಫರ್ ಕೋಡ್ ಬೇರೆ ಐತೆ. ಕ್ಯಾಂಪಸ್ ಆಚೆ ಹೋಗಲ್ಲ. ಸರಿ ಅವನ್ ಅದರಿಂದ 100 ರೂಪಾಯಿ ಸ್ಪೆಂಡ್ ಮಾಡೋಣ ಸಾಕು. ಇನ್ನು 500 ರೂಪಾಯಿ ಇಟ್ಕೊಂಡು ಅವನು ಚಾಲೆಂಜ್ ಎಲ್ಲ ಆದ್ಮೇಲೆ ಪಿಜ್ಜಾ ತರ್ಸೋಣ. ನಾನು ಕುರ್ಕುರೆ ತಗೊಂಡ, ನೀನು ಮೆಡಲ್ಸ್ ತಗೊಂಡ, ನಾನು ನೂಡಲ್ಸ್ ತಗೊಂಡ್ಬಿಟ್ಟು ಎಲ್ಲ ಕುರ್ಕುರೆ ಒಂದೊಂದು ಬ್ರ್ಯಾಂಡ್ ತಗೊಂಡ್ಬರ್ಬೇಕು. ಆಯ್ತಾ 100 ರೂಪಾಯಿ ಮುಗ್ದೋತೈತೆ. ಇನ್ನು ಮಿಕ್ಕಿರ 500 ರೂಪಾಯಿ. ಅಷ್ಟು ಕುರ್ಕುರೆ ಹೆಂಗ್ ತಿನ್ನೋದು? ಒಂದೊಂದು ಪ್ಯಾಕ್. ಈ 100 ರೂಪಾಯಿ ನೀನ್ 1 ಕುರ್ಕುರೆ ತಿನ್ನಿ. 10 ರೂಪೀಸ್ 10 ರೂಪೀಸ್ ಲೈಕ್ ದಟ್. ಬರೀ 10 ರೂಪೀಸ್ ಹಾಕು. ಮತ್ತೆ ಇವಾಗ ವೇಸ್ಟ್ ಆಗುತ್ತಲ್ಲ. ಅವನಿಗೆ ತಿನ್ಸೋಣ ಬಿಡು. 100 ರೂಪೀಸ್. 100 ರೂಪಾಯಿ ಎಲ್ಲ ತರಬೇಕು. ಒಬ್ಬೊಬ್ರು 100 ರೂಪಾಯಿ ಸ್ಪೆಂಡ್ ಮಾಡಿ.
ನಿನ್ನ ಷರತ್ತು ಇಷ್ಟೇ, 100 ರೂಪಾಯಿ ಒಳಗಡೆ ಮುಗಿಬೇಕು. ಅದು ಒಬ್ಬೊಬ್ಬನು ಒಂದೊಂದು ತಗೊಂಡ್ಬರ್ಬೇಕು. ಎಲ್ಲಾನು ಸ್ವಯೋಚಿತವಾಗಿ ಒಬ್ಬೊಬ್ಬರು ತಗೊಂಡ್ ನಿಗ್ತಾನೆ. ಅಣ್ಣ ನೀವೇರ್ ಚಿಪ್ಸು ಗಿಪ್ಸ್ ಎಲ್ಲ ತರಂಗಿಲ್ಲ. ಅಯ್ಯೋ ಚಿಪ್ಸ್ ಎಲ್ಲ ಉರಿಯಕ್ ಹೋಗೋಣ ಕಾಸು ಚಿಪ್ಸ್ ತರಂಗಿಲ್ಲ, ಫುಡ್ ತರಬೇಕು. ಗೆಲ್ಲೋರು ನೋಡು, ಇದ್ರಲ್ಲಿ ಗೆದ್ದವರು ಯಾವ ತರ ಗೆಲ್ತಾರೆ ಅಂದ್ರೆ, ಒಂದು ಕ್ವಾಲಿಟಿ ಟೇಸ್ಟ್ ಚೆನ್ನಾಗಿರ್ಬೇಕು, ಇನ್ನೊಂದು ಮ್ಯಾಕ್ಸಿಮಮ್. ಗೆದ್ದವ್ರಿಗೆ ಏನ್ ಕೊಡ್ತೀಯಾ? ಗೆದ್ದವ್ರಿಗೆ 200 ರೂಪಾಯಿ ಕೊಡ್ತೀನಿ. ಅದೇ ಇನ್ನೊಂದು ರೈಸ್ ಮಾಡಿದ್ರೆ ಅದಾಯ್ತಲ್ಲ. ಆಯ್ತಲ್ಲ, ಕ್ಲಿಯರ್ ಆಯ್ತಲ್ಲ. ಮಾಮ್ ನಾನು ಮೀಟಿಂಗ್ ಹೋಗ್ಬೇಕಂತೆ. ಮಾಮ್ ನೀನ್ ಮೀಟಿಂಗ್ ನಿನ್ ಸ್ಟೂಡೆಂಟ್ ಕೌನ್ಸಿಲ್ ಅಲ್ಲಿ ಇಲ್ಲ ತಾನೇ? ಸರಿ ಬಿಡ್ರ, ಓಕೆ ಸ್ಟಾರ್ಟ್ ಮಾಡೋಣ. ಮಾಡು. 1 2 3. ಏನಾದ್ರು ಕ್ಯಾಶ್ ಐತೆನಾ? ಇಲ್ಲ ಮಗ, ಏ ಮಚ್ಚ ಕ್ಯಾಶ್ ಐತೆನಾ? ಬಿಡ ಬೇಡ, ಕ್ಯಾಶ್ ಐತೆನಾ? ಎಲ್ಲಿ ಕೊಡ್ತಾವ ಅವನು? ಎಲ್ಲಿ ಕೊಡ? ಕ್ಯಾಶ್ ತಗೊಂಡು ಮಾಡಕ್ಕಲ್ಲ. ಎತ್ತು ಸರಿ ಸರಿ ತಗೊಂಡು ಬರ್ರಿ. ಓಕೆ, ಇವಾಗ ಇವನ್ಗೆ 7 ಆತಾನೆ. ಒಂದು ನಿಮಿಷ ಪಾಪ. ಓಕೆ, ಸೊ ನಾನು ಪ್ರದೀಪ್ಗೆ 700 ಪೇ ಮಾಡಿದ್ದೀನಿ. ಈ ಕಡೆ ಇವನ್ ಕಡೆಯಿಂದ 500 ಈ ಕಡೆ ಕೊಡ್ತಾವನೆ. 500 ಇವನ ಹತ್ರ, ಇನ್ನು 100 ಇವನ ಹತ್ರ ಇದೆ. ಸೊ 500 600 ಇವನ ಕಡೆಯಿಂದ ಈಚೆ ಬಂದಿದೆ. 100 ಇವನ ಹತ್ರನೇ ಇದೆ. ಸೊ ಎಲ್ಲಿಂದ ತೆಗ್ದ ಅಂತ ಮಾತು ಸರಿ, ಇವಾಗ ತಗೊಳ್ಳಿ. ಫಸ್ಟ್ ಪರ್ಸನ್ ಯಾರು ಇವಾಗ? ಕಾಸಿಲ್ಲ ಅಂತಾರೆ ಈ ನನ್ನ ಮಕ್ಕಳು. ಇನ್ನೇನು ಹಂಗೆ ತೆಗೆದು ಕೊಡ್ತಾರೆ. ಒಟ್ಟಿಗೆ ಆದ್ರೆ ಎಲ್ಲಿಂದ ರೆಕಾರ್ಡ್ ಮಾಡ್ಲಿ ನಾನು? ಒಟ್ಟಿಗೆ ಹೋದ್ರೆ ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡಿರುತ್ತೆ. ನಮ್ಮ ಹತ್ರ ಸೆಲ್ ಫೋನ್ಸ್ ಇಲ್ವಾ? ಆಯ್ತನ ನಿಂದ ಆಯ್ತನ ಮುಗಿಸಿರೋ. ಏನ್ ಮುಗಿಸೋದು? ವಿಡಿಯೋ ಮಾಡ್ಬೇಕು. ಟೀಮ್ ಪ್ಲಾನಿಂಗ್ ಮಾಡ್ತಾ ಇದಾರ ಎಲ್ರು? ಮಾಡಿ ಮಾಡಿ ಮಾಡಿ. ರೆಡಿಯಾ? ರೆಡಿ 1 ಗೋ. ಇರ ರನ್ನಿಂಗ್ ರೇಸ್. ಇರ ರೆಡಿ 3 2 1 ಗೋ. ಫಸ್ಟ್ ಪರ್ಸನ್ ಯಾರು ಇವಾಗ? ನೀವೆಲ್ಲ ಇಲ್ಲ ಇರ ಮಚ್ಚ. ನೀನ್ ನಡಿ ಮಚ್ಚ. ಎಲ್ಲಿಗೆ ಮಚ್ಚ ಮೊದಲನೇ ಪ್ಲಾನ್? ಅಲ್ಲಿ ಹೊಸ ಕ್ಯಾಂಟೀನ್. ಓಕೆ, ಕಾಲೇಜ್ನ ಹೊಸ ಬಿಲ್ಡಿಂಗ್ನ ಹೊಸ ಕ್ಯಾಂಟೀನಲ್ಲಿ ಪ್ರದೀಪ್ನ ಪ್ಲಾನ್. ಗೊತ್ತಲ್ಲ ಇವತ್ತು ಬಿಡು ಮಚ್ಚ, ಹಿಂಗೆ ಮಾಡು ಮಚ್ಚ. ಅಣ್ಣ ಸ್ವಲ್ಪ ಸ್ನ್ಯಾಕ್ಸ್ ಥರ ಇರಲಿ, ಸಾಸ್ ಇರಲಿ, ಆ ಥರ ಏನಾದ್ರು ಡಿಶ್ ಐತಣ್ಣ. ಸೂಪರ್ ಆಗಿರೋ ಡಿಶ್ಶು. 100 ರೂಪೀಸ್ ಒಳಗಡೆ. ಫ್ರೆಂಚ್ ಫ್ರೈಸ್ ಇದೆ, ಬೇರೆ ಪಫ್ಸ್ ಇದೆ, ಬೇರೆ ಅಣ್ಣ. 100 ರೂಪೀಸ್ ಒಳಗಡೆ ಇರಬೇಕು. ಸ್ಪೆಷಲ್ ಏನು ನಮ್ಮಲ್ಲಿ? ಎಲ್ಲ ಸ್ಪೆಷಲ್ ಕಜೆ ಏನಿದು? ಕಜೆ ಇಲ್ಲ ಅದು, ಸ್ವೀಟ್ ಇಷ್ಟ. ಒಂದೊಂದು ಪೀಸು ಒಂದೊಂದು 20 ರೂಪಾಯಾ? ಸ್ಪೈಸಿ ಏನೈತೆ ಇದ್ರ ಜೊತೆಗೆ? ಇದು ಒಂದೊಂದು ಇಡ್ತೀನಿ. ಅದೊಂದು ಪ್ಲೇಟಲ್ಲಿ ಇರಬೇಕು ಒಂದು ಡಿಶ್ಶು. ಇದು ಒಂದು ಅಣ್ಣ. ಇದು ಇಲ್ಲಿ ಬಿಸ್ಕೆಟ್ಸ್ ಎಲ್ಲ ಇದೆಯಲ್ಲ ರೌಂಡಿಗೆ, ಕಟ್ಲೆಟ್, ಚಿಕನ್ ಕಟ್ಲೆಟ್. ಇದು ಅಣ್ಣ ವೆಜ್ ಮಾತ್ರ ಅಲ್ಲ ಇಲ್ಲಿ. ಹಾಂ ಅಣ್ಣ, ಪ್ಲೇಟ್ ಇಟ್ಕೊಳ್ಳೋಣ. ಫಿಕ್ಸ್ ಮಚ್ಚ, ಆಗೋಯ್ತಾ ಡಿಸಿಷನ್ನು? ಏನು ಹೊಸ ಅವನ್ ತಗೊಂಡು ನಾನು ನೋಡಿದ್ರೆ ಇನ್ಯಾರು ನೋಡ್ತಾರೆ? ನೀನ್ ಆಮೇಲೆ ನೋಡ್ಬೇಕು. ನಾವೆಲ್ಲ ತಗೊಂಡ್ಮೇಲೆ ನಾವು ಬಂದು ನಿಮ್ಗೆ ಕೊಡ್ತೀವಲ್ಲ ಅವಾಗ. ತಗೊಂಡಿಲ್ಲ. ಅಲ್ಲ ತಗೋ. ಹ್ಞೂ, ಅದು ಒಂದು ಅಪ್ಪಾ ಗೆದ್ದಂಗೆ. ಪ್ಲಾನ್ ಮಾಡಿ. ಸ್ವಲ್ಪ ದೊಡ್ಡದಾಗಿಲ್ಲ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂತೀಯಾ? ಕೊಡು, ಇಸ್ಕೊ. ಹಾಂ ಕೊಡೋಣ. 110 ಹೆಂಗಾಯ್ತು ಅಣ್ಣ? ಕರೆಕ್ಟ್ 100 ರೂಪೀಸ್ ಬಿಲ್ ಆಗ್ಬೇಕಣ್ಣ. ಬಿಲ್ ಎಷ್ಟಾಯ್ತು ಇವಾಗ? 95. ನೋಡಪ್ಪ, 5 ರೂಪೀಸ್ ಮಾತ್ರ ಮಿಕ್ಸ್ ಇರೋದು. ಓಕೆ ಮಚ್ಚ, ಯುಟಿಲೈಸ್ ಮಾಡಿಕೊಂಡು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ.
ಗೇಮ್ ಪ್ಲಾನ್ ಏನು ಗೊತ್ತಾ ಇದ್ರಲ್ಲ, ಇಲ್ಲಿ 1 2 3 4 5 ಡಿಶ್ ಐತೆ. 5 ಡಿಶ್ ಅಲ್ಲಿ ಯಾವ್ದಾದ್ರು ಒಂದಾದ್ರು ಸ್ಯಾಟಿಸ್ಫೈ ಮಾಡ್ತೈತೆ. ಅದು ಸ್ಯಾಟಿಸ್ಫೈ ಮಾಡಿ ನಾನು ವಿನ್ನರ್ ಆಗ್ತೀನಿ. ಏಯ್ ತಗೊಂಡ್ಬಿಟ್ಟ ನೋಡು ನಿಮ್ಮ ಫ್ರೆಂಡ್ಸ್ ಯಾವ ಗ್ಯಾಪಲ್ಲಿ ತಗೊಂಡ್ ಬಂದು ನೀನು ಯಾವಾಗಲೂ ಅವ್ರ ಜೊತೆ ಹೋಗ್ತೀವಿ, ಅದಕ್ಕೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲ. ಕ್ವಾಲಿಟಿ ಇರಬೇಕಾ, ಕ್ವಾಂಟಿಟಿ ಇರಬೇಕಾ, ಎರಡು ಇರಬೇಕು, 3 ಇರ್ಬೇಕು ತಾನೆ. ಟೇಸ್ಟ್ ಇಂಪಾರ್ಟೆಂಟ್, 3 ಇರಬೇಕು ಮಚ್ಚ. ಟೇಸ್ಟ್ ಇಸ್ ಇಂಪಾರ್ಟೆಂಟ್. ಹೌದು ಮಚ್ಚ. ಐ ನೋ ದ ಟೇಸ್ಟ್. ಏನು ಮಚ್ಚ ತಗೊಂಡಿರೋದು? ಅದು ಸೀಕ್ರೆಟ್ ಗಾಯ್ಸ್, ನೀವು ತೆಗೆದು ತೋರಿಸಿದಾಗ ಆನಂದ ಪಡಿ. ಓಕೆ, ಇವಾಗ ಇವಂದಾಯ್ತು. ಬರ ನೆಕ್ಸ್ಟ್ ಯಾರು ಸೆಕೆಂಡ್ ಮೆಂಬರ್ ಯಾರು? ಸೆಕೆಂಡ್ ಮೆಂಬರ್ ಆಗೋಯ್ತಾ? ಥರ್ಡ್ ಮೆಂಬರ್ ಸುಹಾಸ್ ಎಲ್ಲಿ ನೋಡೋದ? ಡಿಸ್ಕ್ವಾಲಿಫೈ. ವೆಜ್ ಮಾತ್ರ. ಕ್ವಾಂಟಿಟಿ ಕ್ವಾಲಿಟಿ. ನನಗೆ ಹೇಳೋ ನಾನ್ ವೆಜ್ ನಂಗೆ ಗೊತ್ತಿಲ್ಲಪ್ಪ. ಈ ತರ ಚೀಟಿಂಗ್ ಮಾಡೋದು ನೀನೇನಂತ ಹೇಳಿದೆ? ವೆಜ್ಜು ಕಣೋ. ಅಷ್ಟೇ ಡಿಸ್ಕ್ವಾಲಿಫೈ. ಅಷ್ಟೇ ಡಬಲ್ ಮೋಸ ಮಚ್ಚ. ನೀನು ಪ್ಲಾನ್ ಮಾಡಿ ತಗೊಂಡು ನಾನ್ ವೆಜ್ ಅಂದ್ರೆ ನೀನು ತಿಂತೆ ತಾನೆ ನಾನ್ ವೆಜ್? ತಿಂತಾರಪ್ಪ, ಆದ್ರೆ ಈ ಸ್ಪರ್ಧೆಯಲ್ಲಿ ಮಾಂಸಾಹಾರಿಯನ್ನು ನೀನು ಉಪಯೋಗಿಸಾಗಿಲ್ಲ. ಯಾರಿಲ್ಲ ನೀನು ಹೇಳಿದ್ಯಾ? ಅವೆಲ್ಲ ಪಾರ್ಟಿಸಿಪೆಂಟ್ಸ್ ತಿಕಾವರಿ ಅವರು. ನೀವು ಶುಡ್ ನಾಟ್ ಗೆಟ್ ಇನ್ ಟೇಸ್ಟ್. ಸುಹಾಸ್ ಮೀಟ್ ಆಗ್ಬೇಕಿಲ್ಲ. ಸುಹಾಸ್ ಎಲ್ಲಿ ಹೋದ? ಯಾವ ಕ್ಯಾಂಟೀನ್ ಹೋದ? ಹೇಳ್ರ ಸುಹಾಸ್ ಎಲ್ಲ. ಸುಹಾಸ್ ಎಲ್ರು? ನಿನ್ನ ನಾನ್ ವೆಜ್ ತಿನ್ನಲ್ಲ ಮಚ್ಚ. ಪ್ಲಾನ್ ಮಾಡಿ ಹೆಂಗೆ ಕರೆಕ್ಟ್ ಆಗಿ ತಿನ್ನಲ್ಲ ನಾನು. ಇವತ್ತು ಫ್ರೈಡೆ ಯಾರು ತಿನ್ನಲ್ಲ ಮಾಮ್. ಸರಿ, ಸುಹಾಸ್ ಎಲ್ಲಿ? ಸುಹಾಸ್ ಹಿಂಗ್ ಹೋದ ಅಲ್ಲಿ ಪಾನಿಪುರಿ ಕೇಳಿಸ್ಕೊ ಮಚ್ಚ. ನಾನು ತಿನ್ನಲ್ಲ ಮಚ್ಚ. ನಾನು ಅಲ್ಬೇಡ ಡಿಸ್ಕ್ವಾಲಿಫೈ ಡಿಸ್ಕ್ವಾಲಿಫೈ ಇಲ್ಲ ಮಾಮ್, ನಾನು ಹೇಳ್ತಾ ಇದ್ದೀನಿ ಮಚ್ಚ. ನೀನು ನಾನ್ ವೆಜ್ ತಂದಿದ್ಯಾ ಮಚ್ಚ? ಇರೋದೇ ಒಂದ್ ರೋಲ್ ಗೊತ್ತಾ, ಕಷ್ಟಪಟ್ಟು ಕಾಲ್ ಮಾಡಿ ರಿಸರ್ವೇಶನ್ ಮಾಡಿದ್ದೀನಿ ನಾನು. ಅದೆಲ್ಲ ಸಿಲ್ಲು. ಸರಿ ಬಿಡ್ರ, ಇವಾಗ ಸುಹಾಸ್ ಎಲ್ರು? ನಾನು ತಿಕ್ದಲ್ಲಿ ಈ ಸುಹಾಸ್ ಬಡ್ಡಿ ಮಗ ಎಲ್ಲ ಓಡೋಗ್ಬಿಟ್ಟ ಗೈಸ್. ಇವಾಗ ಇವ್ರು ಹುಡುಕ್ಬೇಕು. ಇದು ಬೇಸ್ಮೆಂಟ್ ಕ್ಯಾಂಟೀನು. ಈ ಕಡೆ ಇಲ್ಲ, ಈ ಕಡೆನೂ ಇಲ್ಲ. ಇದು ಬಿಟ್ರೆ ಆ ಕಡೆ ಇನ್ನೊಂದು ಕ್ಯಾಂಟೀನ್ ಇದೆ. ಇದು ಎಂಟ್ರೆನ್ಸ್ ಅಲ್ಲಿರೋ ಕ್ಯಾಂಟೀನು. ಇಲ್ಲಿದ್ರೆ ಇರ್ಬೋದು ಅವನು. ಇದನ್ನ ಕಡೆ. ಏನು ವರ್ಷ ತಗೊಂತ ಇದೆಯಾ? ಆಲೂ ಬೋಂದಾ ಕಚೋರಿ ನಾವು ಪ್ಲಾನಿಂಗ್. ಓಕೆ. ಸಮೋಸ ಬ್ರೆಡ್ ವಡಾ ಪಾವು 75 और ಅದ್ಯಾವುದು ಕಾಂಡ ಬಜ್ಜಿ ಪಾವು. ಅದ್ಯಾವುದು ಕಾಂಡ ಬಜ್ಜಿ ಪಾವ್ ಅಂತ ನೋಡೋಣ. ಇಲ್ಲ, ವಡಾ ಪಾವು ಕೊಡಿ. ಎಷ್ಟಾಗುತ್ತೆ ಕೇಳ? 100 ಕರೆಕ್ಟಾಗಿ 100 ಆಗುತ್ತಲ್ವಾ? ಇಲ್ಲಿ ಕೊಡು ಮಚ್ಚ. ಓಕೆ, ನೀನು ತಗೊಂಡು ಆ ಕಡೆ ಯಾವುದು ನಾವು ಯಾವ ಕಡೆ ಮಾತಾಡಿದ್ವಿ ಆ ಕಡೆ ಬಂದ್ಬಿಡು. ಓಕೆ ಗೈಸ್, 400 ಇದೆ. 400ಗೆ ಎಷ್ಟು ಜನ? ಇನ್ನು 3 ಜನ ಇದ್ದಾರೆ ನೋಡ. ಇವನು ಯಾರ ಥರ ಮಾತಾಡ್ಕೊಂಡು ನಿಂತವನೆ. ಓಕೆ, ಸುಹಾಸ್ದಾಯ್ತು. ಕಾಲ್ ಮಾಡಿದ್ರೆ ಅಲ್ಲೇ ಬರ್ತಾ ಇರಲಿಲ್ಲ. ಸರಿ ತಗೊಳ್ಳಿ. ನೆಕ್ಸ್ಟ್ ಯಾರು 3 ಜನ? ಚೇಂಜ್ ಇಸ್ಕೊಂಬರ್ಬೇಕು ತಾನೇ. ಇವ್ರು ಇಸ್ಕೊಂಡು ಬರ್ತಾರೆ ಬಿಡ. ನೀನು ಓಡೋಗ್ಬಿಟ್ಟೆ ಮಚ್ಚ ನೀನು. ಇವಾಗ ಇವರು 200 ಹಿಡ್ಕೊಂಡು ಹೊಟ್ಟಿದ್ದಾರೆ. ಏನು ತಗೊಂಡು ಬರ್ತಾರ ನೋಡೋಣ. ಇವ್ರು ಕೂಡ ಈ ಕಡೆ ಮೇನ್ ಗೇಟ್ ಹತ್ರ ಇರೋ ಕ್ಯಾಂಟೀನ್ಗೆ ಹೊಟ್ಟಿದ್ದಾರೆ. ಆ ಕಡೆ ಸುಹಾಸು ಎಲ್ಲ ಐಟಮ್ಗಳು ತಗೊಂಡು ಹೋಗಿರೋ ಮಚ್ಚ. ಓಹೋ, ಸರಿ ಬಾ ನೋಡು. ಸುಹಾಸ್ ಈಗ ಆಲ್ರೆಡಿ ತಗೊಂಡಿದ್ದಾನೆ. ಇದೇ ತಗೊಂಡ್ರೆ ಡಿಫ್ರೆನ್ಸ್ ಆಗಿರಬೇಕು. ಸ್ವಲ್ಪ ಪ್ಲ್ಯಾನ್ ಮಾಡಿ. ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಆ ಕಡೆ ಒಂದು ಅಂಗಡಿ ಇದೆ. ವೆಜ್ಜೆ. ಓ, ಎಲ್ಲ ಸಮೋಸನೇ ತಗೋಬಿಡಿ. ನೀನ್ ಯಾವ್ದೇ ತಗೊಂಡಿದ್ಯಾ ಅದೇಳ ಫಸ್ಟು. ಸಮೋಸ ಪ್ಲೇಟ್ ಪಕೋಡ. ಬರೀ ವೆಜ್ ಆಗಿ ಇರಲಿಲ್ಲ, ಎಗ್ಗು ಚಿಕನ್ ಅಷ್ಟೇ. ಅಮ್ಮ ನಾನು ವೆಜ್ ಅಮ್ಮ ಹೇಳಿರೋದು. ಅದೇ ಇವು ಒಬ್ಬರು ಮಿಕ್ಕಿದವ್ರು ಕೆಳಗಡೆ ದಿಸ್ ಕಾಂಬೋ ವೆಜ್ ಫ್ರೈಡ್ ರೈಸ್, ವೆಜ್ ನೂಡಲ್ಸ್ ಅಂಡ್ ಗೋಬಿ. ಇಲ್ಲ ಅನ್ಬೇಕು ನೋಡಿ. ತಗೊಂಡ್ರಪ್ಪ ಅದು. ರೈಸ್ ನೂಡಲ್ಸ್ ಗೋಬಿ ಮಿಕ್ಸ್ ವೆಜ್ ಕಾಂಬೋ. ಇಲ್ಲ ಮಿರ್ಚಿ ಬಜ್ಜಿ ತಗೊಂಡಿಲ್ಲ. 35 ಮಿಕ್ಕಿದ್ಯಾ? ಪಾರ್ಸಲ್ ಎಕ್ಸ್ಟ್ರಾ ತಗೊಳಲ್ಲ, ಸುಮ್ಮನೆ ತಗೊಳಲ್ಲ. ಜೊತೆಗೆ ಮಸಾಲೆ ಪುರಿ ತಗೊಂಡ್ಬಿಟ್ಟು 5 ರೂಪಾಯಿಗೆ ಚಾಕೋಸ್ ತಗೋ. ಚಾಕೋಸಾ? ಹಾಂ ಸರಿ ತಗೋಬೋದು. ಅಂದರೆ ಮೈನಾರಿಟಿ ಐಟಮ್ಸ್, ಈ ಥರ ಸ್ನ್ಯಾಕ್ಸ್ ಪ್ಯಾಕ್ಡ್ ಐಟಮ್ಸ್ ಆಗಿದ್ರೆ ನಡೆಯುತ್ತೆ. ಮೆಜಾರಿಟಿ ಐಟಮ್ಸ್ ಫುಡ್ ಐಟಮ್ಸ್ ಆಗಿರಬೇಕು. ಗೈಸ್, ಚಾಲೆಂಜ್ ವಿಡಿಯೋ ಮಾಡ್ತಾ ನಮಗೆ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ.
ಕಾಣಿಸ್ತು ಟಾಪಲ್ಲಿ. ಆ್ಯಂಡ್ ದಿಸ್ ಇಸ್ ಮೈ ಚಾನಲ್. ಥ್ಯಾಂಕ್ಸ್ ಅಣ್ಣ, ಒಂದು ಹ್ಯಾಂಡ್ ಕೊಡಿ. ಥ್ಯಾಂಕ್ ಯು. ಒಂದು 2 rupees. ನನಗೆ ಒಂದು ನಿಮಗೆ ಮಚ್ಚ ಆಮೂಲೆಲ್ಲೂ ಒಂದು ಶಾಪ್ ಆಯ್ತು. ಜ್ಯೂಸ್ ಶಾಪ್ ಮಗ, ಜ್ಯೂಸ್ ತರ್ತೀಯಾ? ಐತೆ ಯಾವ್ದಾದ್ರೇನು ಜಾಸ್ತಿ ಬೇಕು ಅಲ್ವಾ? ಸರಿ, ಬ್ರೈನ್ ಯೂಸ್ ಮಾಡಬೇಕು. ನೀನು ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡಿ ಎಲ್ಲರೂ ಒಂದೇ ಥರ ಟೇಸ್ಟ್ ಕೊಟ್ಟರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನನಗೆ. ಮಿಕ್ಸ್ ಮಾಡಿ ಎಲ್ಲಾರ್ದು ಅದೇ ಬೇರೆ ಡಿಫ್ರೆನ್ಸ್. ಸ್ವಲ್ಪ ಟೈಮ್ ಹಿಡಿತೈತೆ, ಇವ್ರನ್ನೆಲ್ಲ ತಗೊಂಡ ಕಡೆ ಬರೋಕೆ ಹೇಳಿದ್ದೀನಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಬಾಲ್ ಮುಳ್ಳಿ ಕಾಲು ಹಾಕಬೇಕು. ಬಾಲ ನಿಮ್ಮ ಬೈಕ್ ಮಾಡಕ್ಕೆ ಫೋನ್ ರಿಸೀವ್ ಮಾಡಲ್ಲ ಅಂತಾನೆ. ಎಲ್ಲ ಇದೆಯಾ ಮಚ್ಚ? ಹಲೋ, ಎಲ್ಲಿದ್ಯಾ ಹಲೋ, ಎಲ್ಲಿದ್ಯಾ ಮಚ್ಚ? ವಾಶ್ರೂಮಿಗೆ ಯಾಕೋ ಹೋದ್ರಿ? ಸರಿ, ನೀ ಹತ್ರ ಬರ್ತಾ ಇದ್ದೀನಿ. ಎಲ್ಲಿದ್ಯಾ ಹೇಳು? ಯಾವ ವಾಶ್ರೂಮು? ಪಿ ಜಿ ಬ್ಲಾಕ್ ತಾನೆ? ಪಿ ಜಿ ಬ್ಲಾಕ್. ಓಕೆ, ಇದೇ ಪಿ ಜಿ ಬ್ಲಾಕ್. ಬರ್ತಾ ಇದ್ದೀರಾ ಅಲ್ಲ? ಇವ್ರಿಗೆ ಕಾಸು ಕೊಟ್ಟು, ಇವ್ರಿಗೆ ಚಾಲೆಂಜ್ ಕೊಟ್ಟು ನಾನು ಇವರಿಂದ ಸುತ್ತಾಡ್ತಾ ಇದ್ದೀನಿ. ಯಾಕೆ ಹೇಳಿ? ನಿಮಗೋಸ್ಕರ. ಅಲ್ಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಹಂಗೆ ಒತ್ಬಿಡಿ. ಪೀಸ್ ಮಚ್ಚ. ನಿನ್ನ ನಾನ್ ವೆಜ್ ಅಂದ್ಬಿಟ್ಟೆ. ಬಾಲ ಅದೊಂದು ಮುಗಿಲಿ ಇರು ಮಚ್ಚ. ನೀನು ನೋಡಿ ಬಾರೋ, ಹುಡುಕು ಬಾರೋ. ಬಾಲ ಹತ್ರ ಕೊಟ್ಟನಲ್ಲ 200 ನಡಿ. ನೋಡೋ, ಮೈನಾರಿಟಿ ಐಟಮ್ಸು ಸ್ನ್ಯಾಕ್ಸ್ ಆಗಿರ್ಬೇಕು, ಮೆಜಾರಿಟಿ ಐಟಮ್ಸು ಫುಡ್ ಆಗಿರ್ಬೇಕು. ಓಕೆ, ಅದೊಂಥರ ಫುಡ್ಡು ಸ್ನ್ಯಾಕು ಎರಡೂ ಆಯ್ತದೆ. ಮೈನಾರಿಟಿ ಪ್ಯಾಕೆಟ್ ಇರಬೇಕು. ಅದೇ ಕಣ, ಮ್ಯಾನುಫ್ಯಾಕ್ಚರ್ ಕಂಪ್ನಿ ಪ್ಯಾಕೆಟ್ಗಳು. ಸ್ಯಾಂಡ್ವಿಚ್ ಬರ್ತಿದ್ದಲ್ಲ, ಒಂದರ ಹೇಳ್ತಾರೆ. ನನಗೆ ಗೊತ್ತಾಗ್ತಾ ಇಲ್ಲ ತೇಜಸ್, ಕೊಡು ಐಡಿಯಾ ಕೊಡು. ನೀನು ನೋಡು ಮಚ್ಚ, ಈ ಕಡೆ ನೋಡಿಲ್ಲ, ನಾನು ನಿಮ್ಗೆ ಪ್ಲಾನ್ ಕೊಡ್ತೀನಿ. ಅದು ಲಾಸ್ಟ್ ಅಲ್ಲಿ ಹೇಳುತ್ತೆ ತೇಜಸ್, ನಮ್ಮ ಕಾಲೇಜಲ್ಲಿ ಯಾವ್ದು ಇಷ್ಟ ನಿಮ್ಗೆ ಐಟಮ್ಸ್? ಇನ್ಸ್ಟಾಗ್ರಾಮ್ ಹೇಳ್ತಾರೆ, ನಿಮ್ಮ ಕಾಲೇಜ್ ದೊಡ್ಡ ಕೊಂಪೆ ಅಲ್ಲಿ ನೋಡ ಇಲ್ಲೇ ನಮ್ಮ ಕಾಲೇಜ್ ಕ್ರಿಸ್ತ ಜಯಂತಿ ಇರು ಮಚ್ಚ. ನಿಮ್ಗೆ ಯಾವ್ದು ಇಷ್ಟ ಇಲ್ರಿ, ಎಲ್ಲ ತಗೋಣ. ಅವ್ರು ನಾಳೆ ಹೇಳ್ತಾರೆ, ನೀನು ಇವತ್ತು ತಗೊಂಬರ್ಬೇಕು. ಸರಿ, ಇಲ್ಲಿ ಕೇಳ ಮಚ್ಚ, ಈ ಕಡೆ ಈ ಕ್ಯಾಂಟೀನ್ ಇನ್ನು ಯಾರು ಪರ್ಚೇಸ್ ಮಾಡಿಲ್ಲ. ಮತ್ತೆ ನಮ್ಮ ಪಾನು ಇನ್ನು ಇಲ್ಲಿ ಮಾಡ್ದ. ಸರಿ, ಮ್ಯಾಗಿ ಪಾಯಿಂಟ್ ಹೋಗೋಣ. ಮ್ಯಾಗಿ ಪಾಯಿಂಟ್ ಅಲ್ಲಿ ಎಲ್ಲ ಇಬ್ರು ಮಾಡ್ಬಿಟ್ಟವ್ರು, 3 ಜನ. ಏನ್ ತಗೋಣ? ನಂಗೆ ಗೊತ್ತಿರೋರು ಒಬ್ರು ಅವ್ರ ಹತ್ರ ಹೋದೆ. ಕೊರಿಯನ್ ಆಂಟಿಗೆ ಹೋಗ್ಬಿಟ್ಟು ನೋಡ್ರ, ಇಲ್ಲಿ ಕೇಳ ಮಚ್ಚ. ಇನ್ನು ಮಚ್ಚ ಸ್ಯಾಂಡ್ವಿಚ್ ತಿಂತಿರ್ತಾನೆ ಎಲ್ಲ. ಬೇಡ ಮಚ್ಚ, ಸೀರ್ ನೀವೇನ ಮಾತಾಡ್ಕೊಳ್ರ. ಇರ್ತೈತೆ, ನಾವು ಹಂಗೆ ಬಾ ಹುಡ್ಕೊಡೋಣ. ಓಕೆ. ಅವ್ನು ಊಟ ಹುಡ್ಕೊ ಅಂತ ಹೇಳಿದ್ ಹುಡುಗಿನಲ್ಲ, ನಾವು ಊಟನೇ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ನಾವು ನಮ್ಮ ಅಡ್ಮಿನ್ ಬ್ಲಾಕ್ ಅಲ್ಲಿ ಇದೀವಿ. ಬಾಳ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ, ಏನೋ ತಗಂತಾನೆ. ಏನ್ ತಗೊಳೋದು ಗೊತ್ತಾಗ? ಮೋಮೋಸ್. ವೆಜ್ಜು. ಇವರೆಲ್ಲ ನನ್ನ ಕಾಂಪಿಟೇಟರ್ಸ್ ಅಲ್ವಾ? ಬೆಸ್ಟ್ ಮಚ್ಚ, ನಿನ್ ತಲೆ ಸೂಪರ್ ಮಚ್ಚ. ನಾನು ವೆಜ್ ಹೇಳಲ್ಲ, ಇವ್ರು ನನಗೆ ದಾರಿ ತಪ್ಪಿಸ್ಬಿಟ್ರು ನಾನ್ ವೆಜ್ ಅಂದ್ಬಿಟ್ಟು. ಇಲ್ಲ ನಾನು ವೆಜ್ಜೇ ತರ್ತಾ ಇದ್ದೆ. ನಾನು ಅಪ್ಪಟ ಸಸ್ಯಾಹಾರಿ. ಕರೆಕ್ಟ್ ಮಾತಾಡು ಕನ್ನಮ್ಮ. भैया वेज में क्या क्या है? इसको फर्स्ट वाला आइटम 100 रुपये, नॉन वेज वेज का आइटम 100 रुपीज़ का मसाला वो सब मिक्स लगा के कर दो. 100 रुपीज़ करना बोल रहे हैं भैया. वेज में चाहिए उसको 100 रुपीज़. बजट है, कॉम्पिटिशन है. ನೀನು ಮಯೋನೀಸ್ ಹಾಕ್ಸ್ಬೇಡ. ತಿನ್ನಿಲ್ಲ ನಾನು, ಕೇಕ್ ತಿನ್ನಿಲ್ಲ ಮಚ್ಚ. 100 रुपीज़ के इधर का तो मोमोज हो जाएगा. ಸುಮ್ಮನೆ ಆಟ ಆಡ್ಬೇಡ. ಏನಂತೆ ಒಂದು ಮೋಮೋಸ್ ತಗೋ ಅಂತ. ಮೋಮೋಸ್ ಏನಾರು ತಗೋ ಮಚ್ಚ, ನಾನು ಹೇಳಲ್ಲ. ನಾನ್ ವೆಜ್ ವೆಜ್ ತಗೊಳ್ಳು. ನೋ, ವೆಜ್ ಮಾತ್ರ. ಇವರೆಲ್ಲ ನನ್ನ ಕೊಲಾಪ್ಸ್ ಮಾಡಕ್ ನೋಡ್ತಾವ್ರೆ, ಗೊತ್ತಾಯ್ತು. ಹೊಟ್ಟೆ ಸೀನೈತಲ್ಲೇ ಹೇಳ್ತಿಲ್ಲ ಇವಾಗ. ಬಲ ಇನ್ನೊಂದು ಇದೆಯಾ ಬಲ ಬಾಲ ಜಲ್ದಿ ಲೈಟ್ರ್ ಇಂಚಲ್ಲ ಹಿಂಗಲ್ಲ. ಎಷ್ಟು ಬೇಕಾ? 20 ಬೇಕಾದ? ಓಕೆ. ಇವಾಗ ಕಾಫಿ ಯಾರು ಕುಡಿಯಲ್ಲ ತಾನೆ? ಸೂಪರ್ ಇರುತ್ತೆ. ಎಷ್ಟಿದು? ಇದೆಲ್ಲ ಇದು ಚೆನ್ನಾಗಿರಲ್ಲ. ಬಲ ಆಯ್ತಾ? ಹ್ಯಾಪಿ ನ್ಯೂ ಇಯರ್. ಬರಲಿ ಆಯ್ತಲೇ. ಓಕೆ, ಸೊ ಫೈನಲಿ ಎಲ್ಲ ಐಟಮ್ಸು ಬಂದಿದೆ. ಎಲ್ಲ ನಿಮ್ಮ ಐಟಮ್ ಯಾವ್ದು ಅಂತ ಗೊತ್ತಾ ನಿಮಗೆ?
ಜಾಗ ಬೇರೆ ಒಳ್ಳೆ ಜಾಗ ಹುಡುಕ್ಬೇಕು ಮಚ್ಚ. ಅಲ್ಲಿ ಖಾಲಿ ಇದೆ ನೋಡ. ನೋಡಿದ್ರೆ ನೋಡ್ತಾರೆ ಬಾ ಮಚ್ಚ. ಏನ್ ಈ ಕಡೆ ಹಾಕೋರ ನೋ ಮಾರ್ಕೆಟಿಂಗ್ ನೋ ಫುಡ್ ಅಂತ ಹಾಕೋರಲ್ಲೋ ಅಲ್ಗೋಗೋಣ ಬಾ ಮಚ್ಚ. ಹೆಂಗ್ ಸೋಡಾ ಹೊಡ್ಸಿದೀನಿ ಗೊತ್ತಾ ನಿನ್ನ ಹೆಸರಲ್ಲಿ? ಹೌದಾ? ಆ ಬಜ್ಜಿ ನಮ್ಗೆ ಟೇಸ್ಟ್ ಚೆನ್ನಾಗಿರಲ್ಲ. ಏನ್ ಹೇಳು? ಅದು ಯಾರು ತಿನ್ನಲ್ಲ. ನಾನು 100ಕ್ಕೆ 100 ಕೊಳ್ತೋಗಿರೋದಲ್ಲ. ಅದು ಹಣ್ಣಾಗಿರೋ ಬಾಳೆಹಣ್ಣು, ಹಣ್ಣಾಗಿರೋ ಬಾಳೆಹಣ್ಣಲ್ಲಿ ಯಾರು ಬಜ್ಜಿ ಮಾಡ್ತಾರ? ಇವರು ಬಂದ್ಬಿಟ್ಟವ್ರೆ. ಓಕೆ ಗೈಸ್, ಸೊ ಫೈನಲಿ ಐಟಮ್ಸ್ ಎಲ್ಲ ಬಂದದೆ. ಈ ಐಟಮ್ಸ್ ನಾನು ತಿನ್ಬಿಟ್ಟು ಹೇಳ್ಬೇಕು ಯಾರು ಗೆದ್ರು ಅಂತ. ಇವಾಗ ಇದು ಸ್ವೀಟು ಕಜಾಯ ತರನ, ಅದೇ ಕಜಾಯ ಅಲ್ಲ. ಓಕೆ, ಇದು ಏನಂತ ನಂಗೆ ಗೊತ್ತಿಲ್ಲ, ಅದು ನೋಡಕ್ ಚೆನ್ನಾಗಿತ್ತು ತಗೊಂಬಂದೆ. ಓಕೆ, ಇದು ಬಂದು ಸ್ವಲ್ಪ ನೋಡಕ ಅಲ್ಲ, ಇದು ಬೋಂಡಾ ಏನೋ ಒಂದ್ ಅದೇ ಬಿಡು ಮಚ್ಚ. ಅಲ್ಲ, ಅದು ಕಡುಬು. ಓಕೆ, ಇದು ಯಾರ್ದು ಅಂತ ಅನ್ಬೇಡ, ಹಣ್ಣಾಗಿರೋ ಇದು ಪಕೋಡ. ಅದು ಪಕೋಡ ತರ ಇಲ್ಲ, ಇಡ್ಲಿ ತರ ಇದೆ, ಬಟ್ ಫ್ರೈಡ್ ಮಾಡಿದ್ರೆ ಚೆನ್ನಾಗಿತ್ತು. ತಿಂದೆ. ಮಚ್ಚ ನಿನ್ ಬಗ್ಗೆ ಹೇಳ ಮಚ್ಚ. 100 ರೂಪೀಸ್ ಅಂತಂದೆ. ಇದು ಚಿಕನ್ ಮೋಮೋಸ್ ಅಲ್ಲ, ನೀನ್ ವೆಜ್ ಅಂದಿದ್ದಕ್ಕೆ ವೆಜ್ ಮೋಮೋಸ್. ಸೇಫ್ ಮಾಡ್ದಪ್ಪ. ಆಮೇಲೆ ಇದು ಲೆಮನ್ ಸೋಡಾ. ಲೆಮನ್ ಸೋಡಾ 30 ರೂಪೀಸ್, ಆದ್ರೆ ನಾನು 20 ರೂಪೀಸ್ ಡಿಸ್ಕೌಂಟ್ ಮಾಡಿ ತಗೋ ಬಂದಿದ್ದೀನಿ. ಈ ಸೂಪರ್ ಮಚ್ಚ. ಓಕೆ, ಮನುಪ್ರಿಯಾ. ಮಸಾಲ ಜ್ಯೂಸು ಮತ್ತೆ ಒಂದು ಓರಿಯೋ ಬಿಸ್ಕೆಟ್, ಇದರಲ್ಲಿ ವೆಜ್ ನೂಡಲ್ಸು, ವೆಜ್ ಫ್ರೈಡ್ ರೈಸು, ಒಂದು ಗೋಬಿ ಮಂಚೂರಿ. ಹುಷಾರು ಎಲ್ಲ ಓಕೆ, ನಂದು ಚಾಕಿ 5 ರೂಪಾಯಿಗೆ 4 ಚಾಕಿ ಕೊಟ್ಟರು. ಅಂಡ್ ದೆನ್ ಅದ್ರ ನೇಮ್ಸ್ ಮರ್ತೋಗ್ಬಿಟ್ಟಿದ್ದೀನಿ ಫೋನಲ್ಲಿ. ನಾನೇ ಹೇಳ್ತೀನಿ. ಸಮೋಸಾ ಚಾಟು, ಮಸಾಲಾ ಪೂರಿ, ಸಮೋಸಾ ಬೇಲು, ಆಮೇಲೆ ಕಚೋರಿ ಚಾಟ್. ಇದೆಲ್ಲ ತಿಂದ್ರೆ ಬರ್ತೀರಾ? ಮಚ್ಚ ಕಚೋರಿ ಸುಮ್ಮನೆ ಏನೇನೈತೆ ಗೊತ್ತಿಲ್ಲ. ಬ್ರೆಡ್ ಪಕೋಡ, ಸಮೋಸಾ ಐತೆ, ಸಮೋಸ ಐತೆ, ಆಲೂ ಬೋಂದ ಐತೆ, ಇದೇನಿದು ಪಾವ್ ಭಾಜಿ ಐತೆ. ಓಕೆ ಮಚ್ಚ, ನಮ್ ಚಿಕನ್ ತಗೊಂಡಿದ್ದೀನಿ. ಹೇಳ್ತಾ ನೀರು ಮಚ್ಚ. ಇವ್ನು ಚಿಕನ್ ತಗೊಂಡೆ, ನೀನೆಲ್ಲ ಮಾತಾಡೇ ಇರೋ ಗಾಯ್ಸ್. ಇವರೆಲ್ಲ ಲೇಟ್ ಲತೀಫ್ಸ್. ನಮ್ದು ಸಿಂಗಲ್ ಪೀಸ್. ಇದ್ರೊಳಗಡೆ ಚಿಕನ್ ಇದೆ, ನಿಜವಾಗ್ಲೂ ಚಿಕನ್ ಇದೆ. ಆಮೇಲೆ ಫ್ರೈಸ್ ಇದೆ, ಆಮೇಲೆ ಮಿಕ್ಸ್ಚರ್ಸ್ ಇದೆ, ಬೇಲ್ಪುರಿ, ಶೇರ್ಪುರಿ, ಗಿಲಿಕರಿ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ಇದ್ರೊಳಗಡೆ ಇದೆ. ದಿಸ್ ಇಸ್ ಕಾಲ್ಡ್ ಜಂಬೋ ರೋಲ್. ಇದ್ರೊಳಗಡೆ ಹಿಂಗೆ ತೆಗೆದ್ರೆ ಅಷ್ಟೇ. ಲೆಟ್ಸ್ ಟ್ರೈ ದಿಸ್ ಆಲ್. ಥ್ಯಾಂಕ್ ಯು ಅದಿತಿ. ಹ್ಯಾಪಿ ನ್ಯೂ ಇಯರ್. ಗರ್ಮೆ ಹೋಗಿ ಗರ್ಮೆ ಪೂರಾ. ಅವನೇನು ಟೇಸ್ಟ್ ಮಾಡೋದು, ನಾನು ಟೇಸ್ಟ್ ಮಾಡ್ಬಿಟ್ಟೆ. ಸೊ ಇದು ಬಂದು ಬಾಲ ಅದ. ಇದು ನಂದಲ್ಲ, ಅಲ್ಲಿ ಅಂಗಡಿಯಲ್ಲಿ ಇಸ್ಕೊಬಂದಿದ್ದೀನಿ. ನಾನೇ ಇಸ್ಕೊಬಂದಿದ್ದೀನಿ. ಸೊ ಇದು ಬಾಲ್ ಮಾಡಿದ್ದು ಮೋಮೋಸ್. ತಿಂದ ಕೈ ಕೊಡಿ. ಒಂದೇ ಪೀಸ್ ಮಚ್ಚ. ಇನ್ನೊಂದು ಏನಿಲ್ಲ. ಇಂದು ಓಕೆ ಖಾರ ಐತೆ. ಇದು ಖಾರ ಐತೆ, ಅದನ್ನ ಇಸ್ಕೊಬಂದಂಗೆ. ಕಾಗದ ಜಲ್ದಿ ಕೊಡಲೇ. ನೈಸ್ ಮಚ್ಚ. ನೆಕ್ಸ್ಟ್ ನಮ್ ಸೋಡಾ ಕೊಡ್ರು. ಇರಲ್ಲ. ಸೊ ಇವಾಗ ಈ ಕಡೆ ಬಾ ಮಚ್ಚ. ಮಚ್ಚ ಇರೋ ನನಗೂ ಕೊಡ್ರಿ. ಸರಿ, ಇಲ್ಲಿ ಬಾ ಮಚ್ಚ ನೀನು. ಸೊ ಬಾಲಾಗೆ ನಾನು 2 ಐಟಮ್ ತಗೊಂಡು ಬಂದವನೆ. ಒಂದು ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಅದಕ್ಕೆ ನಾನು 8 out of 10 ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದಿರೋ ಏನ್ ತಿನ್ಬೇಕು ಅದ್ರ ತಗೊಂಡ್ ಬಾ. ಇದು ಸ್ವೀಟ್ ಒಳಗಡೆ ನೀಟಾಗಿ ಇರ್ತಿದೆ, ತಿನ್ನು. ಇಲ್ಲ ಒಳಗಡೆ ಕಚ್ಚು, ಒಳಗಡೆ ಏಯ್ ನೋಡಿಲ್ಲ. ಇಲ್ಲ ಇವಾಗ ಇದನ್ನ ತಿನ್ನು, ಕಳ್ದೋಗ್ಬಿಡ್ತೀಯ. ಎಣ್ಣೆನೇ ಐತೆ ಅದ್ರಲ್ಲಿ. ಏಯ್ ಕಜಾಯದ ಎಣ್ಣೆ ಇಲ್ಲ ಅಂದ್ರೆ ಅದು ಕಜಾಯನೇ ಅನ್ನಲ್ಲ. ಸಮೋಸ ಮೈದಾ ಹಾಕೋದು ಸಕ್ಕದಾಗಿತ್ತಾನೆ ಅದು. ಸಾಕು ಜಾಸ್ತಿ ತಿನ್ಬೇಡಿ.
ಮಗ ನಾನ್ ವೆಜ್ ಮಗ ಏನಿದು ಕಡುಬು ತರ ಈ ಕಡುಬು ಕಲ್ಗಿಂತ ಗಟ್ಟಿದೆ, ದೊಡ್ಡದಾಗೈತೆ. ಚೆನ್ನಾಗೈತೆ ಇದು, ಒಳ್ಳೆ ಎಗ್ ರೋಲ್ ತರ ಐತೆ, ಆದ್ರೆ ಎಗ್ಗಿಲ್ಲ. ನಿಜ ದೇವನೇ ಅಲ್ಲ. ಚೆನ್ನಾಗಿದೆ, ಚೆಕ್ ಮಾಡೋಣ. ಇದು ಬಾಳೆನು ಫ್ರೈಡ್ ಬಾಳೆನು ತಿನ್ನು ಗುರು ಬೇಗ. ಸೇಮ್ ಕಜೆ ತರನೇ ಇದೆ. ಇನ್ನೊಂದು ಬೈಟ್ ತಿನ್ನು. ಪರಂಪುರಿ ಅಂತ ಇದೆ. ಕರೆಕ್ಟ್ ಅದೇ ಪಲಂಪುರಿ. ತಿಂದೇ ಇಲ್ಲ ನಾನು ವಿಡಿಯೋದಲ್ಲಿ ಬಂತು ಸುಮ್ಮನೆ ಮತ್ತೆ ಚೆನ್ನಾಗಿ ತಾನೆ ಇದು ಗಂಜಿ ಇದೆ ಮಚ್ಚ. ನಿಜ ಸಾಕಾಗೈತಲ್ಲ, ಮುರ್ಕೊಳ್ರ. ಇದಾದ್ರೂ ಒಂದು ಲೆಕ್ಕ ಪರವಾಗಿಲ್ಲ. ನನ್ನ ಮಗನು ಏ ಪಾಪ ಸೊ ಪ್ರದೀಪ್ದು 5 ಐಟಮ್ ಇತ್ತು. ಇರೋ ಮಚ್ಚ, ಅಲ್ಲೇ ಇರೋ ಮಚ್ಚ. ಪ್ರದೀಪ್ದು 5 ಐಟಮ್ ಇತ್ತು. 5ರಲ್ಲೂ ಒಂದೆರಡು ಸ್ವಲ್ಪ ಹಳೇದು ಅನಿಸ್ತು. ಇನ್ನು ಮಿಕ್ಕಿದೆಲ್ಲ ಟೇಸ್ಟ್ ಚೆನ್ನಾಗಿತ್ತು, ಕ್ರಂಚಿ ಇತ್ತು. ಸೊ ಅದಕ್ಕೆ ನಾನು ಪ್ರದೀಪ್ಗೆ 7.5 ಔಟ್ ಆಫ್ 10 ಕೊಡ್ತೀನಿ. ನಾನು ಏನೇ ತಿಂದು ಹೇಳು, ನಾನು ತಿಂದಿದ್ದೆಲ್ಲ ತಿಂದಿದ್ದಾನೆ. ವೀಡಿಯೋ ಮಾಡಿ ಬಾ ಮಚ್ಚ. ಎಸ್ ಗೈಸ್, ವೀಡಿಯೋ ಮಾಡಿ ಮಚ್ಚ. ಸುಹಾಸ್ದಿದ್ದು ತೋರ್ಸು. ಕಚೋರಿ ಯಾರು ಕಚ್ಚಬೇಕು? ಏ ಭರತ್, ಚಾಲೆಂಜ್ ಭರತ್. ಏ ಭರತ್, ಹ್ಯಾಪಿ ನ್ಯೂ ಇಯರ್. ಏ ಹೀರೋ ತಿಂತಾನೆ ಇವನು, ಹೀರೋ ಮರಿ ಹೀರೋ. ಮೋಸ ಮಾಮ್ ಕ್ಯಾಮ್ರಾಮನ್. ಗಾಯ್ಸ್ ನೋಡಿ ಗಾಯ್ಸ್, ನನ್ನ ಕ್ಯಾಮ್ರಾ ಕೊಟ್ಬಿಟ್ಟು ಹಿಂಗ್ ಮಾಡ್ತಾರೆ. ಏಯ್ ನನಗೆ ಒಂದು ಪೀಸ್ ಸಿಕ್ಕಿಲ್ಲ ನೋಡ್ರಿ, ಪೀಸ್ ಆಗ್ಬಿಡ್ತೀರಾ, ನಿಜ ಹೇಳ್ತಾ ಇದೀನಿ. ನನ್ನ ಮುಖ ರೆಕಾರ್ಡ್ ಮಾಡೋ ಆಗ್ತಿದೆ ಪಾಪಾಜಿ ಇದೆಲ್ಲಿ ಸಿಕ್ತು ನನಗೆ ಗೊತ್ತಿಲ್ಲ. ಮಾಮ್ ಕ್ಯಾಮ್ರಾಮನ್, ಕಾಲೇಜ್ ಎಲ್ಲ ಡಿಫ್ರೆಂಟ್. ಮಾಮ್ ಕ್ಯಾಮ್ರಾ ಕೊಡ್ತೀನಿ ಮಚ್ಚ, ಒಂದು ನಿಮಿಷ. ಮಗ ಏ ಪಕ್ಕ ಮಾಡಿದ್ದೀನ. ಏ ಪಕ್ಕ ಫಿಕ್ಸಾ? ನೆಕ್ಸ್ಟ್ ಮಂತ್ ಇನ್ನೊಂದು ಬೇಕು. ನೆಕ್ಸ್ಟ್ ಮಂತ್ ಮೈ ಫ್ಯಾಮಿಲಿ ಟ್ರಿಪ್. ಮೈ ಫ್ಯಾಮಿಲಿ ವಿಲ್ ಗೋ. ಏ ಕೊಡ್ರು ಆಲೂ ಬೋಂಡ. ತುಂಬಾ ತಂದ ಮಚ್ಚ. ಆಲೂ ಬೋಂಡ ಇಷ್ಟವಾಚಾರ ಒಂದೇಳ ಸುಹಾಸ್ ತಂದಿರೋ ಐಟಮ್ ತಿಂದ್ರೆ ಊಸ್ ಬಿಡ್ತೀರ ರಾತ್ರಿ ಹೊತ್ತು. ಪ್ರೋ ಅನ್ಕೊಂಡು. ಬ್ರೆಡ್ ವಡ ಏ ಇದ್ರಲ್ಲಿ ನಾನ್ ವೆಜ್, ಪಕ್ಕ ನಾನ್ ವೆಜ್. ವೆಜ್ ಮಚ್ಚ ತೋರ್ಸು. ವೆಜ್ಜಾ? ವೆಜ್ ಪೀಸ್ ಕೊಡ್ರು. ನೋಡಿಲ್ಲ. ಮಾಮ್ ಜಾಸ್ತಿ ಐಟಮ್ ತಂದವನ್ ಮಾಮ್ ಇವನು ಸುಹಾಸು. ಇವನೇನೋ ಗೆಲ್ಸಿದ್ರೆ ನೋಡು, ನನ್ನಷ್ಟು ಕೆಟ್ಟವನು ಯಾರಿಲ್ಲ. ನಾನು ನಾನ್ ವೆಜ್ ತಂದಿದ್ದೀನಿ, ನೀವೆಲ್ಲ ವೆಜ್. ಐ ಆಮ್ ನಾನ್ ವೆಜ್ ಗಾಯ್ಸ್. ನೋಡು ಅವ್ನು ನೋಡು ತಿಂದಾದ್ಮೇಲೆ ಗಾಯ್ಸ್ ನೋಡಿ ಏತಕ್ಕೆ ಹೋಗ್ತಾವನೆ. ಏಯ್ ಅಷ್ಟು ದೊಡ್ಡ ಪೀಸ್ ತಂದ್ರೆ ಮಕ್ಳು ಹೆಂಗ್ ತಿಂತೀವಿ ನಾವು? ಕ್ಯಾಮ್ರಾಮನ್ ಆಲಿಗೇಟ್ ಫೀಲ್ ಆಗಿದೆ ಮಚ್ಚ. ನೀನ್ ಕ್ಲೀನಾಗಿ ತಿಂದಿಲ್ಲ ನಾನು, ಇವಾಗ ತಿನ್ನು ಆಯ್ತಾ? ಹಂಗಂದ್ರೆ ನೆಕ್ಸ್ಟ್ ಯಾರ್ದು? ನೆಕ್ಸ್ಟ್ ಮನುಪ್ರಿಯ. ಏ ಇರೋ ಇದು ಇಂಪಾರ್ಟೆಂಟ್. ಜರುಗು ಮಾಮ್. ಏಯ್ ಜರುಗು ಪ್ರದೀಪ್. ಮಾಮ್ ಇದ್ರಲ್ಲಿ ಪಕ್ಕ ಕಬಾಬ್ ಪೌಡರ್ ಹಾಕೋರೆ. ಕಲರ್ ಹಾಕೋರಿ. ತೋರ್ಸು ನೋಡೋಣ. ಇರೋ ಚೆನ್ನಾಯ್ತಾ? ಏರೇ ಒಂದ್ ನಿಮಿಷ ಅಲ್ಲಿ ಸ್ಪೂನಲ್ಲಿ ತಿನ್ಬೇಕು. ಚೆನ್ನಾಗಿ ಬೇಸಿಲ್ಲ ಏನಂತ ಹೇಳಲ್ಲ. ಹೇಳು ಮನುಪ್ರಿಯ ತಂದಿದ್ದು ಅಂತ ಅವೆಲ್ಲ ಹೇಳೇ ಇಲ್ಲ. ಮನುಪ್ರಿಯ ತಂದಿದ್ದು ಫಸ್ಟ್ ಗೋಬಿ ಮಂಚೂರಿ, ನೆಕ್ಸ್ಟ್ ಮಿಕ್ಸ್ ಕಾಂಬೋನ ಇದು. ಮಾಮ್ ಇದು ಸ್ವೀಟ್ ಆಗಿದ್ಯಾ? ಸ್ವೀಟ್ ಆಗಿದೆ ಮಾಮ್. ಅವ್ರಿಗೂ ಕೊಡು ಮಾಮ್, ಹೊಟ್ಟೆನೂ ಬರುತ್ತೆ ಆಮೇಲೆ. ಅವ್ರಿಗೂ ಕೊಡು. ಇವರು ಕೊಟ್ಟಿಲ್ಲ ಅಂದ್ರೆ ಉಳ್ಕೊಂಡ್ಬಿಡ್ತಾರೆ. ಇಲ್ಲ ಕೊಟ್ರಿ ಕಾಂಬಿನೇಷನ್ ಬನಾರ. ಏ ಕಾವ್ಬೆ ಹಮಾರ ತಿನ್ನೋ ನಿಧಾನ ತಿನ್ನೋ. ಹಿಡಿಬೇಕೇನೋ ಮಚ್ಚ, ನನ್ನ ರೆಕಾರ್ಡ್ ಮಾಡು ಮಚ್ಚ. ಏ ಮಾಡ್ತಾ ಇದೀನಿ, ಈ ಕಡೆ ಆ ಕಡೆ ಹೋಗ್ತಾ ಇದ್ ಮಚ್ಚ. ಪ್ರಾಮಿಸ್ ಇದೆ. ಏ ಮನುಪ್ರಿಯ ಈ ಸೈಡ್ ತಿರ್ಕೋ. ನೂಡಲ್ಸ್ ಉದ್ದ ಇರ್ಬೇಕು. ಸರ್ಪ್ರೈಸ್. ನೀನ್ ಸೈಡ್ಗಾಗಲಿ ಮರಿ, ಅವ್ರಿಬ್ರು ಹೇಳ್ಕೊಡ್ತಾ ಇರೋದು. ಎತ್ಕೊಳ
ಇನ್ನ ಐತಲ್ಲಿ ಗೂಬೆ ಹೇಳ ಅವ್ರು ಯಾವಾಗ್ಲೂ ಅದ್ ಕೆಳಗಡೆ ನಾನು ಸೈಲೆಂಟ್ ಮೋಡಲ್ಲಿ ಇದೆಯೋ ನಾನು ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ಗೆ ಬಾ ಅಂದೆ ತಾನೆ ये वीडियो का कॉन्सेप्ट क्या है? ಏ ತು ವಿಡಿಯೋ ಮೇ ದೇಖ್ಬೆ ಏ ಫ್ರೈಡ್ ರೈಸ್ ಐತೆ ನೋಡು ಹೆಂಗಿದೆ ಮ್ಯಾಮ್ ತೋರ್ಸು ನಾನು ಹೇಳ್ತೀನಿ ಚೆನ್ನಾಗಿದೆ ಅಲ್ವಾ ಅಂತ ಇರ್ಬೇಕು ಮ್ಯಾಮ್ ಏ ಇದೇನೋ ನೂಡಲ್ಸು ಇದೇನೋ ನೂಡಲ್ಸ್ ಬರ್ತಾ ಇಲ್ವಲ್ಲ 2 ಸ್ಪೂನ್ ಬೇಕಲ್ವ ಇದಕ್ಕೆ ಬರ್ತಾನೆ ಇಲ್ವದು ತಿನ್ನು ಮಚ್ಚ ಓಕೆ ನಮ್ಮದ್ರಿ ತಗೋ ಮಚ್ಚ तेजस क्या वीडियो बन रहा है तेरा? चैलेंज वीडियो फूड चैलेंज कितना खाता है? इतना अच्छा दिखाता है इतना अच्छा देता है Hey, I actually have dance practice, bro. खुद भी बना रहा है. अरे क्या? ಏ ಫೆವಿಕಲ್ ಅದು ಒಳಗಡೆ ಇರೋದು ಪೀಸ್ ಪೀಸ್ ಆಗ್ಬಿಟ್ಟಿದೆ ಇಲ್ಲ ಇದು ತಿನ್ನು ಚೆನ್ನಾಗಿದೆ. दिखाना. ಮಚ್ಚ ಹಂಗೆ ಜೋಬ್ ಹಾಕೋಣ ಬೆಳಗ್ಗೆ ನೀನು ಕಾಫಿಗೆ ಟೇಸ್ಟ್ ಆಗುತ್ತೆ ಮಾಡ್ತಾ ಇದೆ ಅಲ್ವಾ? ಬಿಸ್ಕೆಟ್ ನಂದು ಬಿಸ್ಕೆಟ್ ನಾನು ಕಾಂಬಿನೇಷನ್ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ಕಾಂಬಿನೇಷನ್ ದಿಸ್ ಓರಿಯೋ ಬಿಸ್ಕೆಟ್ ಮಚ್ಚ ಅಷ್ಟೊಂದು ರೈಸ್ ಮಿಕ್ಸು ಇದು ಕ್ರಾಸ್ ಬ್ರೀಡ್ ಇದು ರಿಯಾಕ್ಷನ್ ಕೊಡು ಸೊ ಇನ್ನೂ ಹತ್ರ ಬಾ ಮಚ್ಚ ನಾನು ಕಾಣಿಸ್ತಾರಲ್ಲ ಈ ಕಡೆ ಹಿಂಗೆ ಓಕೆ 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 ಸೊ ಮನುಪ್ರಿಯದು 4 ಐಟಮ್ ಇತ್ತು 4ರಲ್ಲಿ ಒಂದು ಗೋಬಿ ಒಂದು ಫ್ರೈಡ್ ರೈಸಲ್ಲಿ 2 ಸ್ವಲ್ಪ ಫ್ರೈ ಆಗಬೇಕಾಗಿತ್ತು ಕರೆಕ್ಟಾಗಿ ಡೀಟೇಲ್ ಫ್ರೈ ಆಗಿರಲಿಲ್ಲ ಇದು ಬಿಟ್ಟರೆ ಇನ್ನು ಈ ಗೋರಿಯೋ ಮತ್ತು ಜ್ಯೂಸು ಹೆಂಗಿರೋ ನಾನು ಪ್ರಾಡಕ್ಟ್ ಐಟಮ್ ನಾನು ಮೈನಾರಿಟಿ ಪ್ರಾಡಕ್ಟ್ ಇರಬೇಕು ಅಂತ ಹೇಳಿದೆ ಮೈನಾರಿಟಿ ತಗೊಂಡ್ಬಂದರೆ ಅವೆರಡು ಗುಡ್ಡು ಸೊ ಅದಕ್ಕೆ ನಾನು ಈ ಫುಡ್ಗೆಲ್ಲ ಸ್ವಲ್ಪ ಕಮ್ಮಿನೇ ಕೊಡಬೇಕು ನಾನು ಮನುಪ್ರಿಯಾಗೆ 6.5 ಔಟ್ ಆಫ್ 10 ಕೊಡ್ತಾಯಿದ್ದೀನಿ ಜಸ್ಟ್ ಬೇಜಾರು ಮಾಡ್ಕೋಬೇಡ ನಾನು ಕೊಟ್ಟಿರೋ ಮಾರ್ಕ್ಸ್ ಬಂದು ಪ್ರಾಡಕ್ಟ್ಸ್ಗೆ ಪ್ಲೀಸ್ ನೆಕ್ಸ್ಟ್ ಚೂರೇ ಚೂರಿದೆ. ಸೊ ಇವಾಗ ಇವ್ರು ಕೊಟ್ರು. ಶಾರ್ಟ್ ಅಪ್ ಗಾಯ್ಸ್ ಪ್ಲೀಸ್ ಇವಾಗ ಮನ್ಸ ಸ್ವಲ್ಪ ಮನಸ ಇಲ್ಲಿ ನೋಡಿ ಮನಸ ಇಲ್ಲಿ ಪಾಪ ಅವನು ಕಾಪರೇಷನ್ ಕೊಡಿ ಮನಸ ಪ್ಲೀಸ್ ಸ್ವಲ್ಪ ಕಾರ್ಪೊರೇಟ್ ಮಾಡೋದು ಇರಿ ರೆಡಿ 3 2 1 ಆಕ್ಷನ್ ಮನುಪ್ರಿಯ ನೇಮ್ಸ್ ಗೊತ್ತಿಲ್ಲ ಹೇಳ್ಬಾ. ಇದು ಕಚೋರಿ ಚಾಟು. ಕಚೋರಿ ಚಾಟು ಖಾರ ಆಗ್ತಾ ಇಲ್ವೇನ್ರೋ ನಿಮ್ಗೆಲ್ಲ? ಪ್ರದೀಪ ಹಂಗೆ ಇನ್ನು ಏನೋ ಬೇಕು ಅವ್ರು ತಿಂದ್ರ ಚೆನ್ನಾಗೈತೆ ಇಲ್ಲ? ಹಂಗೆ ನೆಕ್ಸ್ಟ್ ಇದು ಕೊಡೋಣ ಇದೇನೆ ಇಬ್ರು ರಿವ್ಯೂ ಕೊಡೋಣ ಹಾಂ ಸರಿ ತಗೋ ಮಚ್ಚ ನೀ ತಿನ್ನು ಮಚ್ಚ ಹೆಂಗೈತೆ ಎಲ್ಲೋ ನಿನ್ನ ಟೇಸ್ಟ್ ಉಂಟು ನಾನು ನಾನೊಂದು ಇದು ಸಮೋಸ ಮಸಾಲೆ ಇನ್ನೊಂದು ಸಮೋಸ ಮಸಾಲೆ ನಾನು ಇದೆಯಾ ಇವ್ರು ಎರಡು ಒಂದೇ ಹಾಕ್ಬಿಟ್ಟವ್ರೆ ನಾನು ನೋಡ್ಕೊಂಡಿಲ್ಲ ಐ ಆಮ್ ಸೋ ಸಾರಿ. ಇಲ್ಲ ಒಂದು ಸಮೋಸ ಒಂದು ಮಸಾಲೆ ಪರವಾಗಿಲ್ಲ ಇದು ಅದೇನಂದ್ರೆ ಇದಕ್ಕಿಂತ ಚೆನ್ನಾಗಿರುತ್ತೆ ಮಾಡ್ತೀನಿ ಇನ್ನೊಂದು ಯಾವ ತಿಂದೆ ಸೆಕೆಂಡ್ ವಿಡಿಯೋ ಬರ್ಲೇ ತಲೆ ಬರ್ಲೇ ಇಲ್ಲ ಮಚ್ಚ ಬಿಲ್ ಬರಲ್ಲ तेजस कौन जीत रहा है? ಸಮೋಸನ ಇದು ಮಸಾಲ ಪುರಿ ಇದು ಸಮೋಸದು. ನೀನ್ ಯಾವ ತಿಂದೆ ಮಾಮ್ ಎರಡು ಸೇಮ್ ಏ ಇದು ಸಮೋಸದು ಇದು ಸಮೋಸ. ಸಮೋಸ ಅದು ಮಸಾಲೆ ಓಕೆ ಸೊ ಇವಾಗ ಇದು ಬೇಲ್ಪುರಿ ನಿಪ್ಪಟ್ಟು ಬೇಲ ಸಮೋಸ ಬೇಲ ಏನಿದು ಸಮೋಸ ಬೇಲ್ ಏಳ್ ಮನ್ಸ ಇದೇನದು ಅದು ಬೇಲ್ಪುರಿ ಅನ್ಸುತ್ತೆ ಸಮೋಸ. ಬಿದ್ದು ಹೋಗಿತ್ತು Plate you brought. ಅಷ್ಟೇನಾ ನಾನು ಇದ್ರ ಮಚ್ಚ ನಾನು ಇದು ಕೊಡ್ತಾ ಇದ್ದೀನಲ್ಲ ಇದು ಸಮೋಸ ಏನಿದು ಸಮೋಸ ಮಸಾಲೆ ಬರೀ ಮಸಾಲೆ ತರ ಐತೆ ಸಮೋಸ ಕಾಣಿಸ್ತಾ ಇಲ್ಲ ಸಮೋಸ ಐತೆ ತಿನ್ಬಿಟ್ಟು ನೋಡಿ ಒಳಗಡೆ ನಮ್ಮ ಅಷ್ಟೊಂದು ಗೊತ್ತೇ ಇಲ್ಲ ಟ್ರೈ ಮಾಡಿ ನೋಡು ನಾನು ವಾಪಸ್ ಮಸಾಲೆ ಪುರಿ ತರ ಐತೆ ತಾನೇ ಬಿಚ್ಚಕ್ಕೆ ಕಷ್ಟ ಆಗ್ತದೆ ಓಕೆ ಕಮನ್ ಲೆಟ್ಸ್ ಗೋ ಮಾನಸ್ ಅದು 4 ಐಟಮ್ಸ್ ಇತ್ತು 4ರಲ್ಲಿ 5 ಐಟಮ್ಸ್ ಇತ್ತು ಆ 5ರಲ್ಲಿ 5 ಐಟಮ್ ಮಾತ್ರ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಮಿಕ್ಕಿದ ಟೇಸ್ಟ್ ಚೆನ್ನಾಗಿದ್ರು ಫ್ರೆಶ್ನೆಸ್ ತುಂಬ ಕಮ್ಮಿ ಇತ್ತು ಸೊ ಮಾನಸಾಗಿ ನಾನು 7 ಔಟ್ ಆಫ್ 10 ಕೊಡ್ತಾ ಇದ್ದೀನಿ ಇಷ್ಟು ಜನದ ಎಷ್ಟು ಕೊಟ್ಟು ನಾನು ಮಚ್ಚ ಎಲ್ಲರೂ ತಿನ್ನ ನಾನು ಹಾಂ ಎಲ್ಲಾರ್ದು ಆಯ್ತು ತೇಜಲ್ದು ಬಾಯ್ಲಿ ತೇಜಲ್ಲ ನಾನ್ ವೆಜ್ ತಂದಿರೋದಕ್ಕೆ ಈ ಗೇಮ್ ಇಂದಾನೆ ಡಿಸ್ಕ್ವಾಲಿಫೈ ಆಗ್ಬಿಟ್ಟಿದೆ ಮತ್ತೆ ನೀನು ನಾನ್ ವೆಜ್ ತಂದೆ ಮಚ್ಚ ಗೈಸ್ ಟುಡೇಸ್ ಫ್ರೈಡೆ ಓಕೆನಾ ನನಗೆ ಗೊತ್ತಿರಲಿಲ್ಲ ರೂಲ್ಸ್ ಯಾವಾಗ ಅಂದ್ರೆ ಅವಾಗ ಚೇಂಜ್ ಮಾಡ್ತಾನೆ ನಾನು ನಾನ್ ವೆಜ್ ತಂದೆ ಆಕ್ಚುಲಿ ಹೇಳ್ಬೇಕಂದ್ರೆ ತಗೊಂಡು ಪ್ಲಾನ್ ಮಾಡೋನೆ ಯಾಕೆ ಗೊತ್ತಾ ನಾನು ತಂದ್ರೆ ಇವ್ನು ತಿನ್ನಲ್ಲ ಗೇಮ್ ಪ್ಲಾನ್ ಮಾಡೋನೆ ಸೊ ಇದು ಟೋಟಲಿ ಇವ್ರು ಕಿತ್ಕೋಬೇಕು ಅವನಂದ್ರೆ ನಾನು ಏನಮ್ಮ ಚೇರು ಹೇಳಕ್ ಬಂದ್ರೆ ನೀನೇ ಟೇಸ್ಟ್ ಮಾಡು ಮಚ್ಚ ಏ ಕುಕ್ ಮಾಡ್ದವ್ನು ಯಾವತ್ತಿದ್ದು ಚೆನ್ನಾಗಿದೆ ಅಂತ ಹೇಳೋದು ಅಲ್ವಾ ಏ ಮಚ್ಚ ಸಾಸು ಕೊಡ ಸರಿ ನಾನು ರಿವ್ಯೂ ಮಾಡ್ತೀನಿ ಮತ್ತೆ ಕರೆಕ್ಟಾಗಿ ಕರೆಕ್ಟಾಗಿ
ಆದ್ರೆ ಏನು ಹೇಳಿ ಗೊತ್ತಾ, ವೆಜ್ ನಾನ್ ವೆಜ್ ಕಂಪೇರ್ ಮಾಡಕ್ಕಾಗಲ್ಲ. ನಾನ್ ವೆಜ್ ಔಟ್ ಆಫ್ ದ ಬಾಕ್ಸ್ ಅದು. ಔಟ್ ಆಫ್ ದ ಬಾಕ್ಸ್. ಇವ್ರು ಬಂದಿದ್ದು ವಿಷಯ ಗೊತ್ತಾ, ಸೋತವನೆ ಬಿಡಿದೆ ಗಾಯ್ಸ್. ರೋಟಿನೇ ಪೇಪರ್ ತರ ಆಯ್ತು. ಎಷ್ಟೊತ್ತೋ ಮಾಡಿದ್ರಿ, ಚಿಕನ್ ಎಲ್ಲ ಬೆಟ್ಟಾಗ್ಬಿಟ್ಟಿದ್ಯಲ್ಲೋ ರೋಟಿ ಮಗ. ಮಚ್ಚ ಮೇಲ್ಗಡೆ ತಿನ್ ಲೇಯರ್ ಪೇಪರ್ ಹಾಕಿರ್ಬೇಕು, ಅಂಟ್ಕೊಬಿಟ್ಟಿರ್ಬೇಕು ಮಚ್ಚ. ಸೊ ಈ 100 ರೂಪಾಯಿಗೆ ಈ ರೋಲ್ ಜೊತೆ ಒಂದು ಮೈನಸ್ ಕೂಡ ಕೊಟ್ಟಿರೋ, ಇಲ್ಲ ಕೆಚಪ್ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರೋದು. ಚಿಕನ್ 1 ಅವರ್ ತೆಗಿಯೋರ್ಗು ಬಿಡೋಲ್ಲ ಇವರು. ರೋಟಿನೇ ಅದು, ರೋಟಿನೇ ಇದು ರೋಟಿ ಇರೋ ಗೊತ್ತಾಯ್ತು ನಾನು ಏನ್ ಮಾಡ್ಬೇಕಂತ ಜೀವನದಲ್ಲಿ. ಇನ್ನೊಂದು ಕವರ್ ಇಲ್ಲ ಒಳಗಡೆ. ಆ ಸೈಡ್ ಓಪನ್ ತಿನ್ಬೇಕಾಗಿತ್ತು. ಇವನೇ ತಿಕ್ಕ ಹೆಂಗ ನೀನ್ ಸೋಲ್ಬೇಕು, ಅದ್ ನಾನ್ ಬಯಸ್ತೀನಿ, ನೀನ್ ಸಾಯ್ಬೇಕು ಅದನ್ನ ಅವ್ನು ಬಯಸ್ತಾನೆ. ಚಿಕನ್ ನೋಡಿ ಗಾಯ್ಸ್, ರೋಲ್ ತರ ನೋಡಿ ಗಾಯ್ಸ್, ಇದು ಚಿಕನ್, ಇದ್ರೊಳಗಡೆ ಇನ್ನೊಂದು ಚಿಕನ್, ಇದ್ರೊಳಗಡೆ ಫ್ರೈಸ್ ನೋಡಿ, ಫ್ರೈಸ್ ಇದೆ. ಇದನ್ನ ನಾನು ಹಿಂಗ್ ಅಂದ್ಬಿಟ್ಟು ಹಿಂಗ್ ಸವರ್ಬಿಟ್ಟು ಹಿಂಗ್ ಅಂದಿ ಸೂಪರ್ ಮಚ್ಚ. ದೇಸಿ ಆಗುತ್ತೆ. ಸೊ ಇವಾಗ ರಿವಾರ್ಡ್ ಕೊಡೋ ಟೈಮು, ರಿವಾರ್ಡ್ ಕೊಡೋಕ್ಕೆ ಕಾಸು ಬೇಕು. ಕಾಸು ಬ್ಯಾಗಲ್ಲದೆ, ಬ್ಯಾಗಲ್ಲಿರೋ ವಾಲೆಟಲ್ಲದೆ. ಸೊ 200 ರೂಪಾಯಿ ಹೇಳಿದೆ ಅಲ್ಲ, ಸೊ 100 ರೂಪಾಯಿ ಪ್ಲಸ್ 100 ರೂಪಾಯಿ 200 ರೂಪಾಯಿ ರೆಡಿ. ಸೊ ಇವರೆಲ್ಲ ಈ ಕಡೆನೇ ಇದ್ದಾರೆ. ಸ್ವಲ್ಪ ಲೈನಾಗಿ ನಿಂತ್ಕೊಳ್ರೋ, ಒಬ್ರನ್ನ ಚೂಸ್ ಮಾಡ್ತಾ ಇದೀನಿ. ರಿವ್ಯೂ ಹೇಳ್ತೀನಿ. ಹೇಳ್ಬೇಕಂದ್ರೆ ಒಂದು 30-40% ಚೆನ್ನಾಗೈತೆ ಅಷ್ಟೇ. ಏನು ಚೆನ್ನಾಗೈತೆ ಅಂತ ಹೇಳಕ್ಕಾಗಲ್ಲ, ಹಂಗಂತ ಫುಲ್ಲು ವರ್ಸ್ಟ್ ಅಂತ ಹೇಳಕ್ಕಾಗಲ್ಲ. ತಿನ್ಬೋದು, ಯಾವಾಗಲೂ ತಿನ್ನಕ್ಕಾಗಲ್ಲ ಅಲ್ಲ. ಸರಿ ಇದೇಂಗೈತಾ? ರೈಸ್ ವಿತ್ ಮ್ಯಾಗಿ. ಏನೋ 2 months once ರೋಲ್ ತಿನ್ಬೋದು ಅಷ್ಟೇ. ಹೇಳ ನೋಡ, ನೀನ್ ಕೊಡೋ ರಿಸಲ್ಟ್ ರಿವ್ಯೂ ಉಪಯೋಗ ಆಗಿಲ್ಲ ಇರೋ ಮಚ್ಚ, ಇವನು ಡೈಲಾಗ್ ಹೇಳ್ತಾನೆ. ಸರಿ ಇರ, ಫೈನಲ್ ನೋಡ, ಇವಾಗ ಹೇಳಿ. ರಿವ್ಯೂ ಆಗ್ಲಿ ರಿಸಲ್ಟ್ ಆಗ್ಲಿ 6 ಜನಕ್ಕೆ ತಪ್ಪಾದ್ರೂ ಪರವಾಗಿಲ್ಲ, ಅದರಿಂದ 60 ಜನಕ್ಕೆ ಉಪಯೋಗ ಆಗುತ್ತೆ. ಓಕೆ, ಇವಾಗ ತಪ್ಪ ಸರಿ ನಾವು ಪ್ರೈಸ್ ಮೇಲೆ ನಾನು ಹೇಳ್ಕೊಟ್ಟೆ. ತೇಜಲ್ ಡಿಸ್ಕ್ವಾಲಿಫೈಡ್. ಪ್ರೈಸ್ ಬನ್ನಿ ಇಷ್ಟಂತ ಕೇಳಕತ್ತಿ. ಏನ ಮಾಡೋದು ಕೊಡಲ್ಲ. ಫಿಂಗರ್ ಲಿಕ್ಕಿಂಗ್ ಗುಡ್ಡಾ. ಓಕೆ ಗೈಸ್, ಐ ಆಮ್ ದ ವಿನ್ನರ್ ಅಂತ. ಅಯ್ಯೋ ಅಮ್ಮ, ಇರಮ್ಮ. ಇವಾಗ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮು. ನಾನು ರಿಸಲ್ಟ್ನ ಇಷ್ಟು ಜನದಲ್ಲಿ ಫ್ರೆಂಡ್ ಹೇಳ್ದಂಗೆ ಇಬ್ರನ್ನ ಚೂಸ್ ಮಾಡ್ತೀನಿ. ಆ ಇಬ್ಬರಲ್ಲಿ ಒಬ್ರು ಗೆಲ್ತಾರೆ. ಸೊ ಇವಾಗ ನಿಮಗೆ ಒಂದು ಸ್ವಲ್ಪ ಬಿಡೋಣ. ನಿನಗನ್ಸ್ದಂಗೆ ಆ ಇಬ್ರು ಯಾರಿರ್ಬೋದು? ನಿನ್ನ ಹೆಸರು ನಾನೊಬ್ಳು ಓಕೆ. ಮನುಪ್ರಿಯ ನೀನು. ನಿಮಿಷ ಇವಾಗ ಹೇಳು. ನನ್ನ ಪ್ರಕಾರ ಮಾನಸ ಇಲ್ಲಂದ್ರೆ ಬಾಲ ಚೆನ್ನಾಗಿತ್ತು. ಟೇಸ್ಟ್ ಪ್ರಕಾರ ಅವ್ನು ಚೆನ್ನಾಗಿತ್ತು. ತಂದಿದ್ದು ಒಂದೇ ಐಟಮ್, ಅದು ಚೆನ್ನಾಗಿತ್ತು. 2 ಐಟಮ್. ಓಕೆ ನೀನ್ ಹೇಳು ಮಚ್ಚ. ಫೈರ್ ಅಂಡ್ ವಾಟರ್. ಫಸ್ಟ್ ಬಂದು ಫಸ್ಟ್ ಚೆನ್ನಾಗಿತ್ತು. ಸೆಕೆಂಡ್ ಬಂದು ದುಶ್ಮನ್ ಕಹಾ ಹೈ ಅಂದ್ರೆ ಪಕ್ಕದಲ್ಲಿ ಕುತ್ಕೊಂಡವ್ರೆ. ನೂಡಲ್ಸ್ ರೈಸ್ ಏನಮ್ಮದು ಡಿಶ್? ಅದೇನೋ ಗೊತ್ತಿಲ್ಲ. ಅದು ಅಲ್ಟಿಮೇಟ್ ಹೈಬ್ರಿಡ್. ನಾನು ತಂದಿರೋದನ್ನ ಚೆನ್ನಾಗಿ ತಿನ್ಬಿಟ್ಟು ಇವಾಗ ರಿವ್ಯೂ ಕೊಡಾಕ ಆ ಥರ ಎಲ್ಲ ಹೇಳ್ಬಾರ್ದು. ಅಮ್ಮ ಇರಮ್ಮ, ಅಷ್ಟೇ. ಬಿಡು. ಬಿಗ್ ಬಾಸ್ ಕೂಲ್ ಡೌನ್. ನೋಡಿ ಬಿಗ್ ಬಾಸ್. ಓಕೆ, ನೋಡಿ ಬಿಗ್ ಬಾಸ್. ಕೂಲ್ ಡೌನ್ ಮಚ್ಚ. ಪ್ರದೀಪ್ ನೀನ್ ಹೇಳು ಮಚ್ಚ. ಇರೋ ನನ್ ಫಸ್ಟ್ ಪ್ರಿಫರೆನ್ಸ್ ಚೆನ್ನಾಗೈತೆ ಅಂತ ಅಂದಿದ್ದು ಫಸ್ಟ್ ಬಾಲದು. ಮೋಮೋಸು ಸೂಪರ್ ಆಗಿತ್ತು. ಓಕೆ. ಸೆಕೆಂಡ್ ಬಂದು ಮನುಪ್ರಿಯಾ ನೂಡಲ್ಸ್ ವಿತ್ ರೈಸ್ ಏನೋ ತಗೊಂಬಂದಿದ್ದು. ಓಕೆ, ಸಕ್ಕತ್ತಾಗಿತ್ತು. ಸೊ ಇವರಿಬ್ರು ಪ್ರಿಫರ್ ಮಾಡಿ. ಎಲ್ಲರಿಗೂ ನೈಸ್ ಮಚ್ಚ. ನೀನು? ನಂದು ಮನೋದು ಮತ್ತೆ ಬಾಲೋದು. ಓಯ್, 2 ಹೇಳಾದ್ರೆ 3 ಏನ್ ಮಾಡ್ತಾನಂತ ಯಾರು ಜಾಸ್ತಿ ನೀನ್ ಹೇಳ. ಯಾರು ವಿನ್ನರ್ ಅಂತ ನೀನ್ ಮಾತ್ರ ಅಲ್ಲ ಮಚ್ಚ. ಗೈಸ್ ಅಕಾರ್ಡಿಂಗ್ ಟು ಉಪೇಂದ್ರ ಹೇಳ್ತಾನೆ ನಾನೇ. ಸುಹಾಸ್. ಸಾರಿ ಮಾನಸ ಅಲ್ಲ, ಸಾರಿ ಮನಪ್ರಿಯ ಅಂಡ್ ಚೆನ್ನಾಗಿತ್ತು ಬಿಡ. ಅದು ಸುಮ್ಮನೆ. ಓಕೆ ಮಚ್ಚ, ನೀನ್ ಹೇಳ ಮಚ್ಚ. ನನ್ನ ಪ್ರಕಾರ ಮನುಪ್ರಿಯ. ಅವಳು ನಾನು
ಮನುಪ್ರಿಯ ಚೆನ್ನಾಗಿತ್ತು. ಇವಂದು ಜೀವನದಲ್ಲಿ ಕಾಂಪಿಟೇಷನ್ ಹುಡುಗಿರ್ತಾರೆ ಆಗಿಲ್ಲ ಅಂತ ಹೇಳ್ಬೇಡ ಅಂತ ಅವ್ರ ದೇವ್ರ ತಿಗ ಮುಚ್ಚಿಟ್ಟು ನೀನಲ್ಲ, ಅವಳು ಸ್ವಾತಿ. ಓಕೆ ಸುವಾಸು ಚೆನ್ನಾಗಿತ್ತು. ಯಾವಾಗ ಚೆನ್ನಾಗಿದ್ದೀವಿ ಸುವಾಸು ಮನುಪ್ರಿಯ ಓಕೆ ನೌ ಇಟ್ಸ್ ಟೈಮ್ ಟು ಅನೌನ್ಸ್. ನಿಮ್ಮ ಇಷ್ಟ ಜನದಲ್ಲಿ ಬರ್ತಾರೆ ಇಬ್ರು ಯಾರು ಅಂದ್ರೆ ಓಕೆ ಪ್ರದೀಪ್ ಹಾಗೂ ಬಾಲ. ಬ್ರೈಬ್ ಕೊಟ್ಟವನ ಎಂತದ್ದು ಇಲ್ಲ, ಸುಮ್ಮನೆ ಇದು ಎಲ್ಲ ಸೋತ್ಮೇಲೆ ಹಿಂಗೆ ಹೇಳೋದು. ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಕಷ್ಟಪಟ್ಟಿದ್ದೀನಿ, ಫಾಲೋ ಮಾಡಿದ್ದೀನಿ. ಮನ್ಸು ಮುಟ್ಕೊಂಡೇನೋ ಅದು ವೈಟ್ ಕಲರ್ ಬೀಜ ಚೆನ್ನಾಗಿತ್ತ. ಇದೆಲ್ಲ ಮಾತಾಡಂಗಿಲ್ಲ. ಓಕೆ ನೋಡಿಲಿ, ಒಂದಾದ ಒಂದು ಮೆಟ್ಲುಗಳು ಅದನ್ನ ಹತ್ಕೊಂಡ್ ಬಂದಿದ್ದೀನಿ. ಈ ಮೆಟ್ಲುಗಳೆಲ್ಲ ಕೆಡಿಸ್ತಾವ್ರೆ. ಮಾಡಿ ಇವ್ರನ್ನ ಚೀ ಮಾಡಿ ಮಾಡಿ ಸರಿ ಒಂದ್ ನಿಮಿಷ ಕೇಳಿಸ್ಕೊ. ಚೆನ್ನಾಗಿದೆ. ಅವ್ನು ಕನ್ಸಿಡರ್ ಮಾಡ್ಕೊಂತಾರದು ಹೆಂಗ್ ಗೊತ್ತಾ? ನೀವು ತಂದಿರೋ ತಿಂಡಿ ಎಷ್ಟು ಕ್ವಾಂಟಿಟಿ ತಂದಿದ್ದೀರಾ, ಅದು ಕ್ವಾಲಿಟಿ ಹೆಂಗೈತೆ? ಎಲ್ಲಿ ಡೌನ್ ಮಾಡುತ್ತೆ, ಎಲ್ಲಿ ಅಪ್ ಮಾಡುತ್ತೆ, ಅದು ಮ್ಯಾಟ್ರ್ ಆಗುತ್ತೆ. ಮತ್ತೆ ಅಲ್ಲೋಗಿ ಕೇಳೋ ವಿಧಾನ, ಅವ್ರು ಮಾಡಿರೋ ವಿಧಾನ. ಅದಕ್ಕೆ ನೀವು ನಿನ್ ಜೊತೆ ಬಂದಿದ್ದು. ನಾನು ಎಲ್ಲರ ಜೊತೆನೂ ಇಲ್ಲ ಬಂದ ಅಷ್ಟೇ. ಸೊ ದಯಮಾಡಿ ಅಲ್ಲಿ ಸೋತಿದ್ದೀರಾ, ನಮಗೆ ಬೇಜಾರಿಲ್ಲ ನಾವು ಸೋತಿರೋದಕ್ಕೆ. ಚೆನ್ನಾಗಿದ್ದು ಊಟದ ಹೋಗಿ ದೇವ್ರು ನೋಡ್ತಾ ಇರ್ತಾನೆ, ಇದನ್ನೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಹೌದು ಮಾಷಾ. ಓಕೆ ಬೇಗ ಮುಗಿಸೋಣ. ಅನೌನ್ಸ್ಮೆಂಟ್ ಇರಲ್ಲ. ಆವಾಗಲೇ ನೀನು 200 ಕೊಟ್ಟಿದ್ದಲ್ಲ, 100 ಎಲ್ರೋ ಕಾಸು 100 ಇಂದಲೇ ಬಿಗ್ ಬಕೆಟ್ 200 ಕೊಟ್ಟಿದ್ದಲ್ಲ. ಏಯ್ ಒಪ್ತಿರೋ ಅವನು ಕಾಂಪಿಟೇಷನ್ ಮಾಡಿರೋದಷ್ಟೇ. ಯಾರು ಸಿಕ್ಕಿದ್ರು ನಮ್ಗೆ ಸಿಕ್ಕೋದು. ಇವರೆಲ್ಲ ಏನ್ ಮಚ್ಚ ಫುಲ್ ಸೀರಿಯಸ್ ಆಗ್ಬಿಟ್ಟವ್ರೆ. ಮಾನಸ ಒಪ್ಪಲ್ಲ ಅಂತ ಫುಲ್ ಸೀರಿಯಸ್ ಆಗ್ಬಿಟ್ಟಲ್ಲ. $200 ಎಲ್ರು? $200 ಯಾರು ಇಟ್ಕೊಂಡ್ರ? ಮಾಸಕ್ಕಾಗಿತ್ತು ಅವಾಗೆ. ನನ್ನ ಹತ್ರ ಇದ್ದಿಲ್ಲ. ನಾನು ನಿಮ್ಗೆ ಕೊಡ್ತೀನಿ ಕಣ್ರು. ಅಯ್ಯೋ ಅಯ್ಯೋ ಸಾರಿ ಗೈಸ್. ಓಕೆ ಏನು ಅಪವಾದ ಮಾಡ್ತಾರೆ. ನೀನು ರನ್ನರ್ ಅಪ್ ಹೇಳ್ಬೇಕು, ವಿನ್ನರ್ ಹೇಳ್ಬೇಕು. ಇಲ್ಲಿ ನಿಂತ್ಕೋಬಾ. ಆ ಸೈಡ್ ನಿಂತ್ಕೊಳ್ಳೋ, ಇವ್ನು ಈ ಸೈಡ್ ನಿಂತ್ಕೊಳ್ಳಿ. ಮೇಲೆ ಬಾ. ಸರಿ ಬೇಡ. ಓಕೆ ರೆಡಿ. ವೆಯ್ಟ್ ಇವಾಗ ಫಸ್ಟ್ ಪಾಕೆಟ್ ಅಲ್ಲಿ ಇಟ್ಕೊಂಡ್ಬಿಡು ಕಾಸು. ಕೂಲ್ ಡೌನ್. ಯಾರು ಮಾತಾಡ್ಬೇಡ್ರಿ. ಸರಿ ಇವಾಗ ನೀವಿಬ್ರಿಗೂ ಒಂದು ಚಾನ್ಸ್. ನಾವು ಕೆಳಗಡೆ ಇರೋಣ. ಇರ್ಲಿ ಬಿಡ್ರ. ಸರಿ ಇರ ಇವಾಗ ಪ್ಲೀಸ್ ಸುಮ್ಮನೆ ನೀವಿಬ್ರು ಕಾಣಲ್ಲ, ತಿಕ್ಕದಿಂದ ಕುತ್ಕೊಂಡಿದ್ದೀರಾ. ಓಕೆ ಕೂಲ್ ಡೌನ್. ಇವಾಗ ನಿಮ್ಮಿಬ್ಬರಲ್ಲಿ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ. ಒಬ್ರಿಗೆ ಒಬ್ರಿಗೆ 150, ಇನ್ನೊಬ್ರಿಗೆ 50 ಅಂತ ಕೊಡೋಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ನೀವು ಓಕೆ ಅಂದ್ರೆ ಹಂಗೆ ಕೊಡ್ತೀವಿ, ಇಲ್ಲಾಂದ್ರೆ ಒಬ್ರಿಗೆ $200 ಕೊಡ್ತೀವಿ. ಒಬ್ರಿಗೆ ಕೊಟ್ಬಿಡ. ಒಬ್ರಿಗೆ ಕೊಟ್ಬಿಡು. ಡಿವೈಡ್ ಮಾಡೋದು, ಒಬ್ರಿಗೆ ಕೊಟ್ಬಿಡು. ಪಕ್ಕ ಹೆಂಗಿದ್ರೆ ಎಲ್ಲರಿಗೂ ಶೇರ್ ಮಾಡೋದು. ಒಬ್ಬ ವಿನ್ನರ್, ಒಬ್ಬ ಅಮೌಂಟ್, ಅದೇ $200. ಓಕೆ ಸೊ ನರೇಶ್ ಇನ್ನೊಂದು ನಿಮಿಷ ಮೇಲೆ ಪಾಕೆಟ್ ಎಲ್ಲ ಸರಿ ಬಿಡು. ಈ ಕೈ ಕೊಡು. ಈ ಕೈ ಕೊಡು. ಕಾಸು ಕೊಟ್ಟಿದ್ದೆ. ಓಕೆ ಸೊ ನೀವಿಬ್ರಲ್ಲಿ ಯಾರು ವಿನ್ ಆಗ್ಬೋದು ನಿಮ್ಗೆ ಅನ್ಸುತ್ತೆ? ಪ್ರದೀಪ್ ನನಗೆ ಗೊತ್ತಾ ಅನಿಸ್ತೈತೆ. ನಿಮ್ಮಿಬ್ರಲ್ಲಿ ವಿನ್ನರ್ ಬಂದು ಟಿಕ್ ಬಾಲು. ಹಾಗಾದ್ರೆ ನೀನು ಕೊಟ್ಬಿಡ್ತಾರಂತ ಇವಾಗ ಎತ್ತು ಬಿಡ್ತಾರೆ. ಓಕೆ ಸೊ ನಿಮ್ಮಿಬ್ರಲ್ಲಿ ವಿನ್ನರ್ ಬಂದು ದ ವಿನ್ನರ್ ಇಸ್ ಬಾಲ್ಮುರಳಿ. ನಾನು ಎಲ್ಲ ಸೆಕೆಂಡ್ ಪ್ಲೇಸ್
ಸೆಕೆಂಡ್ ಪ್ಲೇಸ್ ಅಲ್ಲ, ಅದು ಚೂಸ್ ಮಾಡಿರೋದಷ್ಟೇ. ಬಾಲಮುರಳಿ ಅವರೇ, ನೀವು ಗೆದ್ದಿರುವ 200 ರೂಪಾಯಿ ನಿಮಗಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ತೇಜಸ್ ಅವರೇ, ಥ್ಯಾಂಕ್ ಯು. ನಿಮ್ಗೆ ಓಕೆ ಸರಿ ಬಾಯ್. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಲಿ ಗ್ರೂಪಲ್ಲಿ ಅಂತ ಕಮೆಂಟ್ ಹಾಕಿ. ಬೆಸ್ಟ್ ಕಮೆಂಟ್ನ ನಾವು ನೆಕ್ಸ್ಟ್ ಚಾಲೆಂಜ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಆಗಲೇ ಹೇಳ್ದಂಗೆ ಲೈಕು, ಸಬ್ಸ್ಕ್ರೈಬು, ಕಮೆಂಟ್ ಏನು ಬೇಕೋ ಎಲ್ಲ ತುಂಬಿಸ್ಬಿಡಿ. ಮತ್ತೆ ಸಿಗೋಣ. ಪೀಸ್. ಮತ್ತೆ ಫಸ್ಟ್ ಅದು ನನ್ನ ಐಡಿಯಾ ಇದ್ದಿದ್ದು ಈ ಪ್ಲಾನ್ ಕರ್ಕೊಂಡು ಹೋಗಿದ್ದೆ ನಾವು. ಅವ್ನಿಗೆ ಏನ್ ತಗೊಂಡ್ಬೇಕಂತ ಗೊತ್ತಿರೋ ಟೈಮ್ ನಾನು ಹೇಳ್ತೀನಿ, ಇಟ್ಕೊಳ್ಳಿ ಒಂದು ನಿಮಿಷ. ಎಲ್ಲರಿಗೂ ಒಂದು ಜಾಸ್ತಿ ತರೋದು ಯಾರು ಅಂತ ಹೇಳಿದ್ ನೀನು. ಒಂದು ನಿಮಿಷ. ನನಗೆ ಬೇಜಾರಾಗಿದೆ. ನಾಳೆ ನಾನ್ ವೆಜ್ ಮಾಡೋಣ. ತೇಜಲಕ್ಕೆ ಸೆಕೆಂಡ್ ಪ್ಲೇಸ್ ಕೊಟ್ಟಿದ್ರು ನಾನು ಒಪ್ತಾ ಇದ್ದೆ, ಬಟ್ ಇವರು ಕೊಟ್ಟಿರೋದು ನಾನು ನಿಜ ಒಪ್ಪಲ್ಲ ಅಂತ. ಒಂದು ಐಟಮ್ ಚೆನ್ನಾಗಿರಲಿಲ್ಲ, ಎಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಿದ್ದೀರಿ, ಬೇಕಾದ್ರೆ ಎತ್ಬಿಟ್ಟು ತೋರಿಸ್ತೀನಿ ಅಂತಂದಿರೋ ಐಟಮ್ಸ್ ಯೂಸ್ ತಿಂದಿಲ್ಲ ಯಾರು. ಹೊಡಿತಾರೆ, ಅಲ್ಲಿಂದ ಟೊಮೊಟೊನು ಹೆಚ್ಚಿದ್ದಾರೆ. ಸರಿ, ಇವಾಗ ನಮಗೆಲ್ಲ ಹೊಟ್ಟೆ ಹೊಡಿಲ್ಲ, ನಮಗೆ ವಾಪಸ್ ಬರುತ್ತೆ. ಮುಗಿತಾ ಕಾಸು ಎಲ್ಲ ಶೇರ್ ಮಾಡಿ. ಈ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಇವತ್ತು ನಾನು ಇವನು ಗೆದ್ದಿಲ್ಲ. ಅವನೇನೋ ಮಾಡ್ದೆ ಇಲ್ಲಿ. ಚೆನ್ನಾಗಿರುತ್ತೆ. ನಾನು ವಿಡಿಯೋ ಸ್ಪಾನ್ಸರ್ ಬಾಯ್ ಸೆಂಟ್ರಲ್. ಇವತ್ತು ಇಲ್ಲಿ ನಾನು ಅವನು ಗೆದ್ದಿಲ್ಲ. ಗೈಸ್ ಪೀಸ್. ಯಾರಾದ್ರೂ KGS ಅವ್ರು ಇದ್ರೆ ಸಜೆಸ್ಟ್ ಮಾಡಿ ಇವನ್ಗೆ ಏನೇನು ತಗೊಳ್ಬೇಕು. ತಿರ್ಗಾ ನಾವು ಇದು ಮಾಡ್ಕೊಳ್ಳೋಣ. ಹೇಳಮ್ಮ ಹಂಗಂದ್ರೆ ಮ್ಯಾಗಿ ಪಾಯಿಂಟ್ ಎಲ್ಲ ಎಂಕಲ್ ಲೇಟಾಗಿ ಮಾಡಿಕೊಟ್ರು, ಅದಕ್ಕೆ ಟೈಮ್ ಎಲ್ಲ ನೋಡಿದ್ರೆ ಟೈಮ್ ಅಲ್ಲ ಇಲ್ಲ. ಓಕೆ ಗೈಸ್, ಅಮೌಂಟ್ 20 ರೂಪಾಯಿ ಕೊಟ್ಟಿದ್ದೀನಿ. ವಿಡಿಯೋನೇ ಮುಗ್ದೋದ್ಮೇಲೆ ನಾನು ಯಾಕೆ ಇವಾಗ ಈ ಥರ ಬಂದೆ ಅಂದರೆ ನಿಮ್ಮೆಲ್ರಿಗೂ ಒಂದು ಮ್ಯಾಟ್ರ್ ಹೇಳಬೇಕು, ಹಾಗೆ ಒಬ್ರು ಸಾರಿ ಕೇಳಬೇಕು. ಮ್ಯಾಟ್ರ್ ಏನು ಅಂದರೆ, ನಾನು ವಿಡಿಯೋಲಿ ರಿಸಲ್ಟ್ ಹೇಳಬೇಕಾದ್ರೆ ಎಲ್ಲರೂ ರಿವ್ಯೂ ನೋಡಿಲ್ಲ. ತಲೆಯಲ್ಲಿ ಏನು ಫ್ಲ್ಯಾಶ್ ಆಯಿತು ಅದನ್ನು ತಲೆಯಲ್ಲಿ ಇಟ್ಕೊಂಡು ಡಿಸಿಷನ್ ಮಾಡಿದೆ. ಆದರೆ ನಾನು ಏನಾದರೂ ಯಾರಿಗೆ ಎಷ್ಟು ರೇಟ್ ಕೊಟ್ಟಿದ್ದೆ, ರಿವ್ಯೂ ಕೊಟ್ಟಿದ್ದೆ, ರ್ಯಾಂಕಿಂಗ್ ಕೊಟ್ಟಿದ್ದೆ ಚೆಕ್ ಮಾಡಿಬಿಟ್ಟಿದ್ರೆ ರಿಯಲ್ ವಿನ್ನರ್ ಬೇರೆಯವ್ರು ಆಗಿರ್ತಾಯಿದ್ರು. ಆ್ಯಕ್ಚುಲಿ ರಿಯಲ್ ವಿನ್ನರ್ ಬಂದು ಸುಹಾಸ್. ಅವನದೇ ಹೈಯೆಸ್ಟ್ ಸ್ಕೋರ್ ಇತ್ತು. ಆ ಕ್ಲಿಪ್ನ ನಾನು ವೀಡಿಯೋಲೂ ಹಾಕಿಲ್ಲ, ತೆಗೆದಾಕ್ಬಿಟ್ಟಿನಿ. ಏನಾದ್ರು ನೋಡ್ಬಿಟ್ಟಿದ್ರೆ ಆವಾಗಲೇ ಕಾಲ್ ಮಾಡಿ ಬೈದ್ಬಿಡ್ತಾರೆ ಅಂದ್ಬಿಟ್ಟು. ಮಚ್ಚ ಸಾರಿ ಮಚ್ಚ, ನಾನು ಕರೆಕ್ಟಾಗಿ ನೋಟಿಸ್ ಮಾಡಬೇಕಾಗಿತ್ತು, ನನ್ನ ತಪ್ಪು. ರಿಯಲ್ ವಿನ್ನರ್ ನೀನೇ. ಆ ಕ್ಲಿಪ್ನ ಇವಾಗ ಹಾಕ್ತಾಯಿದ್ದೀನಿ. ಸಾರಿ, ಪೀಸ್. ಮೆಣಸಿನ್ಕಾಯಿ ಬ್ರೋ ತಿಂದಾನೆ ಅವನು. ಮೆಣಸಿನ್ಕಾಯಿನೂ ಅಂದ. ಮೋಸ ಮೆಣಸಿನ್ಕಾಯಿ ಬೇಡ, ಸ್ವೀಟ್ ಇರುತ್ತೆ ಅದರಲ್ಲಿ. ಚಿಲ್ಲಿನೂ ಒಂದು ರೆಕಾರ್ಡ್ ಮಾಡೋ. ಚಿಲ್ಲಿನೂ ಒಂದು ಸ್ಪೆಷಲ್ ಡಿಶ್. ಬುಲ್ಲಿ ಇನ್ನೂ ಇದೆ. ಆಲೂ ಬೋಂಡ ತುಂಬಾ ತಂದ ಮಚ್ಚ. ತಗೊಳ್ರಿ ಆಡು. ಆಲೂ ಯಾರಿಗೆ ಬೇಕು ಕ್ಯಾನ್ಸರ್. ಸೊ ಸುಹಾಸ್ ಕೊಟ್ಟಿದ್ದು 5 ಐಟಮಲ್ಲಿ ಒಂದು 3 ಸ್ವಲ್ಪ ಹಳೇದಾಗಿ ಕಾಣಿಸ್ತಾ ಇತ್ತು. ಸೊ ಅವನಿಗೆ ನಾನು 8.5 ಔಟ್ ಆಫ್ 10 ಕೊಡ್ತಾ ಇದ್ದೀನಿ. ಬಿಕಾಸ್ ಅವ್ನು ಸ್ವಲ್ಪ ಜಾಸ್ತಿ ಐಟಮ್ಸ್ ಇಂದ ಕಂಪೇರಿಟಿವ್ ಟು ಆಲ್. ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆದರೆ ಒಂದು 3 ಹಳೇದಾಗಿ ಮಜ. ಏನನ್ನ ನೋಟಿಸ್ ಮಾಡವಾ ಮಜ ನೀನು? ಅದೇನು ತಿಂದ್ರು